ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಮ್ಮನೆ ಹೋಮ್ ಟೂರ್ ಮಾಡ್ತಾ ಇದೀವಿ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಈಗ ಆಚೆಯಿಂದನೇ ಬರೋಣ. ಇದು ಈ ಮನೆ ನಮ್ಗೆ ಅಂದ್ರೆ ಒಂಥರ ಲಕ್ಕ ತುಂಬಾ ಪಾಸಿಟಿವ್ ಕೊಟ್ಟಿರೋ ಮನೆ, ಮತ್ತೆ ಫುಲ್ಲು ಫರ್ನಿಶ್ಡ್ ಮನೆ. ಇದು ನಾವು ಫಸ್ಟ್ ಟೈಮ್ ಹೊಸ ಮನೆಗೆ ಫರ್ನಿಶ್ಡ್ ಮನೆಗೆ ಬಂದಿರೋದು. ಫಸ್ಟ್ ಟೈಮು ಬೇರೆ ಮನೆಗೆಲ್ಲ ಹೋಗಿದ್ದೀರಿ, ಬಟ್ ಅದೂ ಚೆನ್ನಾಗಿತ್ತು. ಬಟ್ ಇದು ಫಸ್ಟ್ ಟೈಮ್ ನಾವು ಹೊಸದು ರೆಂಟಲ್ ಹೌಸ್ಗೆ ಫರ್ನಿಶ್ಡ್ ಇರೋ ಮನೆಗೆ ಬಂದಿರೋದು. ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಇದ್ದೀರಿ. ಬನ್ನಿ ಇವಾಗ ಹೋಮ್ ಟೂರ್ ಮಾಡ್ತೀರಿ ಹೇಗಿದೆ ಮನೆ ಅಂತ. ನಮಗೆ ಆಗೋ ಬಜೆಟ್ಗೆ ಆರಾಮಾಗಿ ಸಿಕ್ಕೈತೆ, ಅದಕ್ಕೆ ನಮಗೆ ತುಂಬ ಇಷ್ಟ ಆಯಿತು ಮನೆ. ಮತ್ತು ಪೆಟ್ಸು ಇಟ್ಕೊಳ್ಳೋಕ್ಕೂ ಚೆನ್ನಾಗಿದೆ, ಅದಕ್ಕೆ ನೋಡಿಬಿಟ್ಟು ಇಷ್ಟಪಟ್ಟು ತಗೊಂಡ್ರೆ. ಇವಾಗ ಫಸ್ಟ್ ಅಲ್ಲಿಂದ ಆಚೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ಇಲ್ಲಿಂದ ನಮ್ಮ ಮನೆ ಎಂಟ್ರೆನ್ಸು. ಇಲ್ಲೆಲ್ಲ ಆಲ್ಮೋಸ್ಟ್ ಫ್ಲವರ್ ಇಟ್ಟಿದ್ದೀರಿ, ಅಂದರೆ ಮುಂದೆ ಬರ್ತಾ ಬರ್ತಾ ಪಾಸಿಟಿವ್ನೆಸ್ ಜಾಸ್ತಿ ಬರಲಿ ಅಂದ್ಬಿಟ್ಟು. ನಾನು ಅದ್ರದ್ದು ವೀಡಿಯೋನೂ ಇದೆ ತಗೊಂಡಿರೋದು, ಅದೆಲ್ಲ ತಗೊಂಡಿರೋದು. ಒಂದೊಂದು ಫ್ಲವರ್ದು ವೀಡಿಯೋ ಮಾಡಿದ್ದೀನಿ, ಅದು ತೋರಿಸ್ತೀನಿ. ಮತ್ತು ಇದನ್ನು ಅಷ್ಟೇ, ಒಳಗೆ ಬರಬೇಕಾದ್ರೆ ಸ್ವಲ್ಪ ಪಾಸಿಟಿವ್ ಮೈಂಡಿಂದ ಬರಲಿ, ಇಲ್ಲ ನಾವೇ ಒಳಗೋದ್ರೂ ಪಾಸಿಟಿವ್ ಮೈಂಡಿಂದ ಇರಬೇಕು ಅಂತ ಹೇಳ್ಬಿಟ್ಟು ಇದು ಹಾಕಿರೋದು. ವೆಲ್ಕಮ್ ಟು ಅವರ್ ಕಂಫರ್ಟಬಲ್, ಹ್ಯಾಪಿ, ಸಮ್ಟೈಮ್ಸ್ ಕ್ರೇಜಿ, ಫುಲ್ ಆಫ್ ಲವ್ ಹೋಮ್. ಇಲ್ಲಿ ಸ್ವಲ್ಪ ಒಂದು 2-3 ಸ್ಲಿಪ್ಪರ್ಸ್ ಅಷ್ಟೇ ಇಟ್ಟಿರೋದು. ಶೂರ್ ಹಾಕಿದೆ ಆಚೆ. ಮತ್ತು ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್, ನಮಗೆ ನೀರು ಕುಡಿದ್ರು ಬಾಟ್ಲ್ ಕುಡಿದ್ರು ಎಲ್ಲ ಎತ್ತಿ ಇಲ್ಲಿ ಸ್ಟೋರ್ ಮಾಡಿ ಇಡ್ತೀರಿ. ಒಂದೇ ಸರಿ ಗುಜ್ರಿಗೆ ಇಲ್ಲ ಯಾರಾದರೂ ಪೇಪರ್ ಆಯೋರು ಬಂದರೆ ಅವ್ರಿಗೆ ಕೊಟ್ಟು ಕಳಿಸ್ತೀರಿ. ಈ ಕಡೆ ಒಂದು ವಿಂಡೋ ಇದೆ, ಅಂದರೆ ಗಾಳಿ ಬರೋಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್. ಬನ್ನಿ ಒಳಗೆ. ಇದು ನಮ್ಮ ಮನೇಲಿರೋ 2 ಕೋತಿಗಳು. ಇಲ್ಲೊಂದು ಚಿಕ್ಕ ಕೋತಿ, ಇದೊಂದು ದೊಡ್ಡ ಕೋತಿ. ಬನ್ನಿ ಒಳಗೆ. ಅವು ನಾಯಿಗಳು ತಾನೆ, ಕೋತಿಗಳು ಅಂತದೆ. ನಮ್ಮ ಮನೇಲಿ ಮಂಗಗಳು, ಅದಕ್ಕೆ ಡೋರ್ ಕ್ಲೋಸ್. ಡೋರ್ ಸ್ವಲ್ಪ ಆಲ್ಮೋಸ್ಟ್ ಕ್ಲೋಸಲ್ಲೇ ಇಡಬೇಕು. ಅಲ್ಲಿ ಏನಾದರೂ ಹಾಕ್ಸ್ಬೇಕು, ಅಷ್ಟೊಂದು ಡೋರ್ ಲಾಕಲ್ಲೇ ಇಡಬೇಕು, ಇಲ್ಲ ಇವರಿಬ್ರು ಓಡೋಗ್ಬಿಡ್ತಾರೆ. ಇದು ಎಂಟ್ರೆನ್ಸ್ ಬಂದಿದ ತಕ್ಷಣ ಶೂ ರ್ಯಾಕು, ಹೆಲ್ಮೆಟ್ಸು, ಮತ್ತು ಒಂದು ಪ್ಲ್ಯಾಂಟ್ ಇಟ್ಟಿದ್ದೀರಿ. ಮತ್ತು ಒಂದು ಚಿಕ್ಕ ಸ್ಕ್ರೀನ್ ಹಾಕಿದ್ದೀರಿ. ಇದು ತೆಗೆದ್ರೂ ಬೆಳಕು ಸೂಪರಾಗಿ ಬರುತ್ತೆ, ಅಷ್ಟು ಜಾಸ್ತಿ ಬರುತ್ತೆ. ನಾವು ಸ್ವಲ್ಪ ಇದು ಮಾಡಿದ್ದೀರಿ. ಇಲ್ಲಿ ಬೇಬಿ ಕ್ಯಾಂಡಿಗೆ ಊಟ ಮತ್ತು ನೀರು ಎಲ್ಲ ಇಟ್ಟಿದ್ದೀರಿ. ಇದು ಒಳಗಿಟ್ಟಿದ್ರಿ, ಇವಾಗ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀರಿ. ಇದು ಗ್ಯಾಸು. ನಮಗೇನಾದರೂ ಎಮರ್ಜೆನ್ಸಿ ಟೈಮ್ಗೆ ಬೇಕು, ಏನಾದರೂ ಅಡುಗೆ ಮಾಡ್ಕೋಬೇಕು, ಸಿಲಿಂಡರ್ ಖಾಲಿ ಆಗಿದೆ ಅಂದರೆ ಯೂಸ್ ಮಾಡ್ತೀರಿ. ಇಲ್ಲ ಟೆರೆಸ್ ಮೇಲೆ ಏನಾದರೂ ಅಡುಗೆ ಮಾಡ್ಕೋಬೇಕಂದ್ರೂ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿಂತೀರಿ, ಅದೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲೆಲ್ಲ ಡ್ರೈ ಕಸ, ಹಸಿ ಕಸನ ಆಚೆ ಹಾಕ್ತೀರಿ. ಇಲ್ಲಿ ಡ್ರೈ ಕಸ. ಈ ಚೇರ್ ಬಂದ್ಬಿಟ್ಟು ಅವ್ನು ಕುತ್ಕೊಂಡು, ಫ್ರಾನ್ಸಿಸ್ ಕುತ್ಕೊಂಡು ಶೂ ಹಾಕ್ಕೊಳ್ಳೋಕ್ಕೆ ಇದೊಂದು ಚೇರ್, ಚಿಕ್ಕದು ಸ್ಟೂಲು. ಇದು ಅವ್ರ ಪೆಡಿಗ್ರಿ ಬ್ಯಾಗು. ಇದರಲ್ಲಿ ಇಬ್ಬರದು ಇದೆ, ಎಲ್ಲ ಒಟ್ಟಿಗೆ ಇಲ್ಲೇ ಇಕ್ಕಿದ್ದೀರಿ. ಈಗ ಇಲ್ಲಿ ಬಂದರೆ ಒಂದೇ ಇಟ್ಟಿರೋದು, ದೇವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ದೀರಿ. ನಾವು ಕ್ರಿಶ್ಚಿಯನ್ಸ್, ಅದಕ್ಕೆ ಮಾದದೊಂದು ಸ್ಟ್ಯಾಚ್ಯೂ ಇಕ್ಕಿದ್ದೀರಿ, ಮಾದ ಮತ್ತು ಜೀಸಸ್ಸು. ಮತ್ತು ಇಲ್ಲಿ ಇನ್ನೇನಿಲ್ಲ, ಇದು ಪರ್ಫ್ಯೂಮ್ದು ಮತ್ತು ಆಯಿಲು ಮತ್ತು ತೀರ್ಥದೆಲ್ಲ ಇಕ್ಕಿದ್ದೀರಿ. ಇಲ್ಲಿ ಚಿಕ್ಕದು ಟಿ ವಿ ಇದೆ, ಎಮರ್ಜೆನ್ಸಿಗೆ ಅಂತ ತಗೊಂಡಿರೋದು. ನಾವು ಅಷ್ಟು ಟಿ ವಿ ಎಲ್ಲ ಅಷ್ಟು ನೋಡೋಕೆ ಹೋಗಲ್ಲ, ಇದು ಮಾಡಿದ್ರು ಓಡಿಸ್ತಾ ಇರ್ತೀವಿ, ಸುಮ್ಮನೆ ಹಂಗೆ ಆನ್ ಮಾಡಿ ಇಟ್ಟಿರ್ತೀರಿ. ನಾವೇನು ಇಲ್ಲೇ ಇರಲ್ಲ, ಅದಕ್ಕೋಸ್ಕರ ಇದೇ ಚಿಕ್ಕ ಟಿ ವಿ ಸಾಕು ಅಂತ. ಇದೇನೋ 10,000 ಏನೋ 12,000 ಏನೋ ಈಸ್ಕೊಂಡಿದ್ದು. ಎಷ್ಟು ಇಂಚಿದು? 45 ಇಂಚಿದು ಟಿ ವಿ. ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀರಿ. ಮತ್ತು ಇದು ಬುದ್ಧ. ಇದು ನಾವು ಒಂದಿನ ಅಮೆಝಾನಲ್ಲಿ ಏನೋ ಬೇರೆ ಆರ್ಡ್ರ್ ಮಾಡಿದ್ದು, ಅವಾಗ ಇದು ಬಂತು. ಇದು ಇದ್ರೆ ಏನೋ ನೆಮ್ಮದಿ, ಶಾಂತಿ ಅಂತೆಲ್ಲ. ರಾಂಗ್ ಆರ್ಡರ್ ಬಂತು, ಏನೋ ಆರ್ಡರ್ ಮಾಡಿದ್ರೆ ಏನೋ ಬಂತು. ಈ ಬುದ್ಧ ಇದ್ರೆ ನೆಮ್ಮದಿ ಮತ್ತೆ ಶಾಂತಿ ಇರುತ್ತೆ ಅಂತಾರೆ. ಅದಕ್ಕೆ ಕೊಡಕ್ ಮನ್ಸ್ ಬಂದಿಲ್ಲ, ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಇದನ್ನ ಹಂಗೆ ಇಟ್ಕೊಂಡಿದ್ದೀರಿ. ಇರ್ಲಿ ಅದೇ ಹುಡ್ಕೊಂಬಂತು ಅಂತ.
ನಮ್ನೆ ಅದೇ ಹುಡ್ಕೊಂಬರ್ತ ನಮ್ಗೆ ನೆಮ್ಮದಿ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಇದ್ ನಂಗೆ ಇಟ್ಕೊಂಡಿದ್ರಿ. ಮತ್ತೆ ಇಲ್ಲಿ 2 ಸೀಸ್ ಇಂದ ತಗೊಂಡಿರೋದು, ಇದು ನಾನು, ಇದು ಫ್ರಾನ್ಸಿಸ್ ಅಂತ 2 ಒಟ್ಟಿಗೆ ತಗೊಂಡಿರೋದು. ಮತ್ತೆ ಇಲ್ಲಿ 2 ಪ್ಲಾಂಟ್ಸ್ ಇಟ್ಟಿದ್ದೀರಿ, ಸ್ವಲ್ಪ ದೂರ ಹೋಗೋ ಹಂಗೆ. ಮತ್ತೆ ಇದು ನಮ್ಮ ಮದ್ವೆ ಕಾರ್ಡ್, ಇಲ್ಲೇ ಇರ್ಲಿ ನೆನಪಿಗೆ ಅಂತ ಇಟ್ಕೊಂಡಿದ್ದೀರಿ. ಇಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ನಮ್ ನೆನಪಿಗೆ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಮತ್ತೆ ಇದೊಂದು ಪರ್ಫ್ಯೂಮ್, ಇದು ಪೆಟ್ಸ್ ಇರೋ ಮನೇಲಿ ಬೇಕೇ ಬೇಕಾಗುತ್ತೆ, ಅದಕ್ಕೆ ಒಂದು ಶೀಟ್, ಪರ್ಫ್ಯೂಮ್ ಶೀಟ್ ಇಟ್ಕೊಂಡಿದ್ರಿ. ಇದು ಹೋಮ್ ಸೆಂಟ್ರಲ್ಲಿ ಇಸ್ಕೊಂಡಿದ್ದು, ಚೆನ್ನಾಗಿತ್ತು. ಫುಲ್ಲು ಏನಾದ್ರು ಡೋರ್ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿರ್ತೀರಾ, ಒಳಗ್ ಬರ್ತೀರಾ ಅಂದ್ರೂ ಗಮ್ಮಂತ ಸ್ಮೆಲ್ ಬರುತ್ತೆ, ಅದಕ್ಕೆ ಇಲ್ಲಿ ಇಟ್ಟಿದ್ದೀರಿ. ಮತ್ತೆ ಇದು ನಂದು ಸರ್ಟಿಫಿಕೇಟ್, ದೂರದಿಂದಾನೇ ತೋರಿಸು, ದೂರದಿಂದಾನೇ ಇರಲಿ. ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಕಲ್ತಿದ್ದಕ್ಕೆ ಸರ್ಟಿಫಿಕೇಟ್ ಸಿಕ್ಕಿರೋದು ನನಗೆ, ಹಂಗೆ ಇಟ್ಟಿದ್ದೀನಿ. ನೋಡಬೇಕು ಯಾವಾಗ ಅಂತ, ಬಜೆಟ್ ಎಲ್ಲ ಅಡ್ಜಸ್ಟ್ ಆದಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು. ಇವಾಗ ಪ್ರಮೋಷನ್ಗೆ ಆಗಲಿ ಯಾವುದಕ್ಕೆ ಆಗಲಿ ದುಡ್ಡು ಬೇಕು, ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ಸೇರಿಸಿ ಇಟ್ಕೋಬೇಕು, ಆಮೇಲೆ ಕ್ಲೀನಾಗಿ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದರೆ ಒಂದು ಬರ್ಡೇ ಬಂದರೂ ನಮಗೆ ಅಲ್ಲಿ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಪೀಸ್ಫುಲ್ಲಾಗಿ ಆರಾಮಾಗಿ ಸ್ಟಾರ್ಟ್ ಮಾಡೋಣ ಅಂತ ಚಿಕ್ಕದಾಗಿ ನಾನೇ ಕಲ್ತ್ಕೋತಾ ಇದ್ದೀನಿ. ಮತ್ತು ಇದು ಸರ್ಟಿಫಿಕೇಟು ನನಗೆ ಅವಾಗವಾಗ ನೆನಪು ಮಾಡೋಕ್ಕೆ, ಇಲ್ಲ ಕಲ್ತಿದ್ದೀನಿ ಅಂತ ನೆನಪು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲೇ. ಮತ್ತು ಇದು TV ಹಾಕೋಕ್ಕೆ ಸ್ಪೇಸ್ ಕೊಟ್ಟಿರೋದು, ಬಟ್ ಇವಾಗೆ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀರಿ. ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಕೆಳಗಡೆ 3 ಡ್ರಾಯರ್ಸ್ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೊಳ್ಳೋಕ್ಕೆ. ಇಲ್ಲಿ ದೇವ್ರದ್ದು ಐಟಮ್ಸ್ ಇಟ್ಕೊಂಡಿದ್ರೆ ಅಲ್ಲಿ ಚಾರ್ಜರ್ಸು ಅದು ಇದು ಎಲ್ಲ ಇಟ್ಕೊಂಡಿದ್ದೀರಿ. ಮನೆಗೆ ಡೈಲಿ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಫಸ್ಟ್ ವೆಯ್ಟ್ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ವೇಯಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಿ. ಮನೆಗೆ ಬಂದಿದ ತಕ್ಷಣ ಅಂತೀನಿ, ಎದ್ದಿದ ತಕ್ಷಣ ಫಸ್ಟು ಖಾಲಿ ಹೊಟ್ಟೆಲಿ ಇಲ್ಲಿ ಬಂದು ವೆಯ್ಟ್ ಚೆಕ್ ಮಾಡೋಣ ಅಂತ ವೇಯಿಂಗ್ ಮಿಷಿನ್ ಒಂದು ಇಟ್ಕೊಂಡಿದ್ದೆ. ಮತ್ತೆ ಇಲ್ಲಿ ವ್ಯಾಕ್ಯೂಮ್ ಕ್ಲೀನರು, ನಾಯಿಗಳಿರೋ ಮನೇಲಿ ಬೇಕೇ ಬೇಕು ವ್ಯಾಕ್ಯೂಮ್ ಕ್ಲೀನರು. ಅದು ಸ್ನಾನ ಇದು ಮಾಡಿಸಿ ಹೇರ್ಸ್ ಎಲ್ಲ ಬಿದ್ದರೆ ಕ್ಲಿಯರ್ ಮಾಡೋಕ್ಕೆ ಅದು ಆನ್ ಮಾಡಿ ಬಿಟ್ಟಿದ್ದೀನಿ. ಅದು ಸ್ಟಾರ್ಟ್ ಆದಾಗ ಅದೆಲ್ಲ ಇದು ಮಾಡ್ತಾ ಹೋಗುತ್ತೆ. ಮತ್ತು ಇಲ್ಲಿ ಒಂದು ಸೋಫಾ ಇದೆ, ಇದು ಆ್ಯಕ್ಚುಲಿ ಫುಲ್ಲು ಕವರ್ ಮಾಡಬೇಕಿತ್ತು, ಬಟ್ ನನಗೆ ಈ ಡಿಸೈನ್ ತುಂಬ ಇಷ್ಟ, ಅದಕ್ಕೆ ಇದೊಂದಕ್ಕಾದರೂ ಹಿಂಗೆ ಇಕ್ಕಿರೋಣ ಅಂತ. ಆ ಸೋಫಾದಲ್ಲೆಲ್ಲ ಅವ್ರು ಕುತ್ಕೊತಾರೆ, ಅದಕ್ಕೋಸ್ಕರ ಈ ಒಂದು ಸೋಫಾದಲ್ಲಿ ನಾನು ಕುತ್ಕೋತೀನಿ ಅಂತ ಹೇಳ್ಬಿಟ್ಟು ಇದನ್ನ ಹಿಂಗೆ ಮಡ್ಚಿಟ್ಟಿದ್ದೀನಿ. ಇದು ನನಗೆ ತುಂಬ ಇಷ್ಟ ಡಿಸೈನ್, ಅದಕ್ಕೆ. ಇದು ಮದುವೆಗೆ ಗಿಫ್ಟಾಗಿ ಬಂದಿರೋದು ಇದು. ಮತ್ತು ಇದು ಫ್ರಾನ್ಸಿಸ್ದು ಆಫೀಸ್ ಬ್ಯಾಗು, 2 ಗೊಂಬೆ. ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ತುಂಬ ಗೊಂಬೆಗಳೇ ಕಾಣಿಸುತ್ತೆ, ತುಂಬ ಇಷ್ಟ ನನಗೆ. ತುಂಬ ಗೊಂಬೆಗಳಿಗೆ ಒಂದು ರೂಮ್ ಇಡಬೇಕಂತನೂ ಇಷ್ಟ. ಇದು ಬಂದ್ಬಿಟ್ಟು 4 years ಬ್ಯಾಕ್ ಏನೋ ಫೋಟೋಶೂಟ್ ಮಾಡಿಸಿದಾಗ ಇದು ಮಾಡಿದ್ದು. ಮತ್ತು ಇವನು ಫ್ರಾನ್ಸಿಸ್ ಅದನ್ನ ಗಿಫ್ಟಾಗಿ ಕೊಟ್ಟಿದ್ದ, ಅದಕ್ಕೆ ಫ್ರೇಮ್ ಮಾಡಿಸಿ ದೊಡ್ಡದಾಗಿ ಫ್ರೇಮ್ ಮಾಡಿಸಿ ಕೊಟ್ಟಿದ್ದ, ಅದನ್ನ ಇಟ್ಕೊಂಡಿದ್ದೀನಿ. ಇದು ಕ್ರಿಸ್ಮಸ್ದು ಗೊಂಬೆಗಳು, ಇದ್ರಲ್ಲಿ ಸ್ವಲ್ಪ ಐಟಮ್ಸ್ ಇದೆ, ಏನೇನೋ ಇದೆ. ಮನೆಗೆ ಬಂದಿದ ತಕ್ಷಣ ಒಂದು ಕಡೆ ಹಾಕಕ್ಕೆ ಇದು ಒಂದೇ ಜಾಗ ಇರೋದು, ಅದಕ್ಕೆ ಇಲ್ಲಿ ಹಾಕ್ತಾ ಇದ್ದೀರಿ. ಮತ್ತು ಇದು ಆ್ಯಕ್ಚುಲಿ ಸೋಫಾ ಕವರ್ ಹಾಕೋಕ್ಕೆ ಏನು ಅಷ್ಟು ಇಷ್ಟ ಇಲ್ಲ ನಮಗೆ, ಬಟ್ ಏನು ಮಾಡೋದು, ಅವ್ರು ಇರೋದಕ್ಕೆ ಹಾಕಿರೋದು. ಇದು ಆನ್ಲೈನಲ್ಲಿ ಸಿಗುತ್ತೆ ನೋಡಿ ಸೋಫಾ ಕವರು, ಮಕ್ಕಳೇನಾದರೂ ಇಡ್ತಾರೆ ಅಂದರೆ ಸೇಫಾಗಿ ಇಟ್ಕೊಳ್ಳೋದಕ್ಕೆ ಈ ಸೋಫಾ ಕವರ್ ಓಕೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸೋಫಾನು, ನಮಗೆ ಆಲ್ಮೋಸ್ಟ್ ತುಂಬ ಕಮ್ಮಿ ರೇಟಿಗೆ ಸಿಕ್ತು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ, ನಮ್ಗೆ ತುಂಬ ಇಷ್ಟ ಇದು. ಮತ್ತು ಈ ಕವರ್ನ ನೋಡಿ ಆನ್ಲೈನಲ್ಲಿ ಸಿಗುತ್ತೆ ನೋಡಿ, ಸೋಫಾ ಕವರ್ ಅಂದರೆ ಚೆನ್ನಾಗಿದೆ, ಯೂಸ್ ಮಾಡಿ. ಅಲ್ಲಿ ಸುಮ್ಮನೆ ನಾರ್ಮಲಾಗಿ ಒಂದು ಟೇಬಲ್ ಇಕ್ಕಿದ್ದೀರಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಬಾಟ್ಲ್ಸೂ ತುಂಬ ಡಿಸೈನ್ ಇರ್ತವೆ, ಬೇರೆ ಬೇರೆ ಇರ್ತವೆ, ಒಂದೊಂದು ಕಡೆ ಇಟ್ಟಿದ್ದೀರಿ. ಬೇಕಂದಾಗ ಕುಡಿತಾ ಇರಬೇಕು ಅಂದ್ಬಿಟ್ಟು ನೀರು ತುಂಬಿಸಿ ಇಡ್ತಾ ಇರ್ತೀನಿ, ಅಂದರೆ ದಿನಕ್ಕೆ 3 ಲೀಟ್ರ್ ಆದರೂ ಕುಡಿಬೇಕಲ್ವ, ಅದಕ್ಕೋಸ್ಕರ. ಮತ್ತು ಹಿಂಗೆ ಬಂದರೆ ಇದು ಚಿಕ್ಕ ಸಣ್ಣದು ಬಾಲ್ಕನಿ. ಇದು ಫಸ್ಟ್ ಇಲ್ಲಿ ತೋರಿಸ್ಬಿಡ್ತೀನಿ. ಇದು ಬಂದ್ಬಿಟ್ಟು ಫಿಶ್ ಟ್ಯಾಂಕ್ಗೆ ಸ್ಟ್ಯಾಂಡ್ ಇಟ್ಟಿದ್ದೀರಿ. ಇದು ಫಸ್ಟ್ ನಾವು ಹಳೆ ಮನೇಲಿ ಇರಬೇಕಾದ್ರೆ ಇದು TV ಸ್ಟ್ಯಾಂಡ್ ಥರ ಯೂಸ್ ಮಾಡ್ತಾ ಇದ್ರಿ, ಈಗ ಇದು ಫಿಶ್ ಟ್ಯಾಂಕ್ಗೆ ಸ್ಟ್ಯಾಂಡ್ ಆಗಿದೆ. ಇವಾಗ ಒಂದೇ ಒಂದು ಫಿಶ್ ಇರೋದು, ಅದು ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀರಿ. ಅದಾದಮೇಲೆ ಫುಲ್ ಕ್ಲಿಯರ್ ಮಾಡಿಬಿಟ್ಟು ಚೆನ್ನಾಗಿರೋದು ಕಲರ್ಫುಲ್ ಫಿಶ್ ಹಾಕೋಣ ಅಂತ ಹೇಳ್ಬಿಟ್ಟು ಇದು ಫೈಟರ್ ಫಿಶ್ ಹಾಕೋಣ ಅಂತ ಇಟ್ಟಿದ್ದೀನಿ, ಬಟ್ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಮನ್ಸಾದಾಗ ಹಾಕ್ತೀನಿ. ಇಲ್ಲೊಂದು ಪ್ಲಾಂಟ್ ಇಕ್ಕಿದ್ದೀನಿ, ಇದು ಫುಡ್ಡು. ಮತ್ತು ಇಲ್ಲೆಲ್ಲ ಬೇಬಿ ಕ್ಯಾಂಡಿದು ಐಟಮು, ನಮ್ಮ ಪೆಟ್ಸ್ದು ಐಟಮ್ಸ್ ಎಲ್ಲ ಇದೆ. ಮತ್ತು ಇಲ್ಲೇನಿದೆ,
ಇಲ್ಲಿ ಸ್ವಲ್ಪ ಕಾರ್ ಆಕ್ಸೆಸರೀಸ್ಗೆ ವ್ಯಾಕ್ಸು, ಕಾರ್ ವ್ಯಾಕ್ಸು, ಕ್ಲೀನಿಂಗ್ದು ಅದು ಇದೆಲ್ಲ ಇದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಅದೇ ಸಣ್ಣ ಪುಟ್ಟ ಐಟಮ್ಸ್, ವಿಕ್ಸು, ಅದು ಇದು ಏನೇನೋ ಇದೆ ಐಟಮ್ಸು. ಮತ್ತೆ ಇದು ನಮ್ದು ಪುಟ್ಟದು ಬಾಲ್ಕನಿ, ತುಂಬಾ ಪುಟ್ಟದು, ಕಾಲು ಒಬ್ರು ಇಬ್ರು ನಿಂತ್ಕೊಬೋದು ಅಷ್ಟೇ, ಚಿಕ್ಕದು. ಬನ್ನಿ. ಯಾಕಂದ್ರೆ ಮನೆ ಕಟ್ಟಿರೋದು ಕೂಡ ಚಿಕ್ಕ ಸ್ಪೇಸ್ ಅಲ್ಲಿ, ಅದರಲ್ಲಿ ಹಂಗೋ ಹಿಂಗೋ ಮಾಡಿ ಒಂಚೂರಾದ್ರೂ ಮಾತಾಡ್ತಾ ಇದೀಯಾ? ಒಂಚೂರಾದ್ರೂ ಬಾಲ್ಕನಿ ತರ ಕೊಟ್ಟವ್ರೆ. ಆಕ್ಚುಲಿ ಇದು 20-30 ಸೈಟು, ಅದಕ್ಕೆ ಆಲ್ಮೋಸ್ಟ್ ಆದಷ್ಟು ನಮಗೆ ಸ್ಪೇಸನ್ನು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಇದು ಫುಲ್ಲು ಉದ್ದಕ್ಕೈತೆ. ಏನಾದರೂ ಹಸಿ ಕಸ ಇಟ್ಟರೆ ಬಿಸಿಲಿಗೆ ಒಣಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಆಚೆನೇ ಇಕ್ತೀನಿ. ಮತ್ತು ಇದು ಬ್ಯಾಗು, ನಮ್ಮ ಬ್ಯಾಸ್ಕೆಟು. ಏನಾದರೂ ನಾವು ಥರ್ಡ್ ಫ್ಲೋರಾ ನಮ್ಮದು? ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ನಾವು ಪದೇ ಪದೇ ಕೆಳಗಡೆ ಹೋಗಕ್ಕಾಗಲ್ಲ. ಮತ್ತೆ ಒಂದೊಂದ್ಸರಿ ಎಮರ್ಜೆನ್ಸಿ ಬಂದಾಗ ಗೇಟ್ ಲಾಕ್ ಮಾಡಿರ್ತಾರೆ. ಅದಕ್ಕೆ ಈ ಬ್ಯಾಸ್ಕೆಟ್ ಹಾಕಿ ಕೆಳಗಡೆ ಹಾಕಿ, ನೈಟಲ್ಲೆಲ್ಲ ನಾನು ಒಬ್ಳೇ ಇರ್ತೀನಿ ಒಂದೊಂದ್ಸರಿ, ಅದಕ್ಕೆ ಇದು ಹಾಕ್ಬಿಟ್ಟು ಎತ್ಕೋತೀನಿ. ಏನಾದರೂ ಜೆಪ್ಟೋ ಐಟಮ್ಸು, ಅದು ಇದು ಆರ್ಡರ್ಸು ಏನೇ ಬರ್ಬೇಕಂದ್ರೂ ಇವ್ರು ನೋಡಿ, ನಾನು ಎಲ್ಲಿ ಬಂದ್ರು ಜೊತೆಗೆ ಬಂದು ಇದ್ ಮಾಡ್ತಾರೆ ಇವರು. ಏನ್ ಮಾಡಕ್ಕಾಗಲ್ಲ. ಬಂದ್ಬಿಟ್ರು ಇಬ್ರು ಒಳಗಡೆಗೆ. ಏನಕ್ಕೆ ಬಂದ್ರು ಅಂತ ಗೊತ್ತಿಲ್ಲ. ಅವಳ ಜೊತೆ ಇವ್ರು ಬಂದ್ಬಿಟ್ರು. ನಾ ಬೇಬೆ ಲೆಕ್ಕಿಸ್ತವೆ ಹೋಗ್ಲ. ಮತ್ತೆ ಅಷ್ಟೇ, ಇಲ್ಲಿಂದ ಆಚೆ ವ್ಯೂ ಚೆನ್ನಾಗಿರುತ್ತೆ. ಇವಾಗ ಬಿಸಿಲಿದೆ, ಬೆಳಿಗ್ಗೆ ಟೈಮಲ್ಲಿ ರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅವಾಗವಾಗ ಬಂದು ಹಿಂಗೆ ನಿಂತ್ಕೊಳ್ಳೋಕ್ಕೆ. ಇವಾಗ ಸದ್ಯಕ್ಕೆ ಬಿಸಿಲಿರೋದ್ರಿಂದ ಇದಾಗ್ತಾ ಇದೀರಿ. ನಾವೇನಕ್ಕೆ ಇಷ್ಟು ದೊಡ್ಡ ದೊಡ್ಡ ವಿಂಡೋ ಇರೋದು ಸೆಲೆಕ್ಟ್ ಮಾಡಿರೋದಂದ್ರೆ ನಾಯಿಗಳಿರೋ ಮನೆಗೆ ಪರ್ಫೆಕ್ಟು. ಯಾಕಂದರೆ ಚೆನ್ನಾಗಿರೋ ಏರು, ಒಳ್ಳೆ ಏರು ಒಳಗೆ ಬರ್ತಾ ಇರಬೇಕು. ಈ ನಾಯಿದು ಸ್ಮೆಲ್, ಪೆಟ್ಸ್ದೇನಾದ್ರು ಸ್ಮೆಲ್ ಇದೆ ಅದೆಲ್ಲ ಆಚೆ ಹೋಗ್ಬಿಟ್ಟು, ಯಾಕಂದರೆ ಬೇರೆಯವ್ರು ಯಾರಾದರೂ ಗೆಸ್ಟ್ಗಳು ಅವರು ಇವರು ಬಂದರೆ ಸ್ಮೆಲ್ಲು ಅಂತಾರ. ಅದಕ್ಕೋಸ್ಕರ ಈ ಸರಿ ನೋಡಿಬಿಟ್ಟು ಮನೇನ ಈ ಥರನೇ ಬೇಕು, ಆ ಥರನೇ ಬೇಕು ಅಂತ ಅಂದ್ಕೊಂಡು ತಗೊಂಡಿರೋದು. ಅದಕ್ಕೋಸ್ಕರ ಸರಿ ಅಂತ ಈ ಥರ ಇದು ಮಾಡಿದ್ದು. ಇದು ಮಾಡಿದಾಗಿಂದ ಸ್ಮೆಲ್ ಏನು ಅಷ್ಟಿಲ್ಲ ತಾನೇ, ಚೆನ್ನಾಗಿರೋ ಗಾಳಿ ಬರುತ್ತೆ. ಅಂದರೆ ಒಳ್ಳೆ ಗಾಳಿ ಬರುತ್ತೆ, ಗಾಳಿ ಬೆಳಕು ಎಲ್ಲನೂ ಚೆನ್ನಾಗಿದೆ. ಆ ಸ್ಕ್ರೀನು ಓಪನ್ ಮಾಡಿದ್ರೆ ಬೆಳಕು ಜಾಸ್ತಿ ಬರುತ್ತೆ ಮನೆಗೆ. ಅದು ಸ್ವಲ್ಪ ಯಾವಾಗಾದ್ರೂ ಬೇಕು ಅಂದಾಗ ಮಾತ್ರ ಅದು ಇಟ್ಕೊತೀರಿ. ಮತ್ತು ಈ ಸ್ಕ್ರೀನು ತುಂಬ ಇಷ್ಟಪಟ್ಟು ತಗೊಂಡಿದ್ದು, ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು. ನಾವು ಬಂದು 4-5 months ಏನೋ ಆಯಿತು. ಇನ್ನು ಚೇಂಜ್ ಮಾಡಬೇಕು, ಬೇರೆ ಸ್ಕ್ರೀನ್ ಯಾವುದಾದ್ರೂ ತಗೋಬೇಕು. ಇವಾಗ ಸದ್ಯಕ್ಕೆ ಈ ಸ್ಕ್ರೀನ್ ಇರಲಿ ಅಂತ ಈ ಸ್ಕ್ರೀನ್ ತಗೊಂಡಿರೋದು. ಬಾ ಕಮ್ ಇನ್ನು ನಮ್ದಿರೋದು ಆಲ್ಮೋಸ್ಟ್ ಇದು 3 BHK ಮನೆ. ಫಸ್ಟ್ ತೋರ್ಸೋಣ ಬನ್ನಿ. ಅದೇ ಕಿಚನ್ ಏನಕ್ಕೆ ಚಿಕ್ಕದಾಗಿ ಮಾಡಿದಾರೆ ನಮ್ಗೆ ಐಡಿಯಾ ಇಲ್ಲ. ಕಿಚನ್ನು ಮತ್ತು ಒಂದು ಚಿಕ್ಕ ರೂಮು ಎರಡು ಸೇರಿಸಿ ಕಿಚನ್ ದೊಡ್ಡದಾಗಿ ಮಾಡ್ಬೋದಿತ್ತು. ಬಟ್ ಎಲ್ಲನೂ ಇದೆ, ಕಿಚನ್ ಒಂದು ಮಾತ್ರ ಚಿಕ್ಕದು. ಬಟ್ ನಾನು ಒಬ್ಳೆ ಮಾಡೋದಕ್ಕೆ ಏನಕ್ಕೆ ಸುಮ್ಮನೆ, ಅದಕ್ಕೆ ಚಿಕ್ಕ ಕಿಚನ್ನು ತೋರಿಸ್ತೀನಿ ಬನ್ನಿ. ಇದೆ ಚಿಕ್ಕ ಕಿಚನ್ನು. ಈಗ ತಾನೇ ಇಡ್ಲಿ ಸಾಂಬಾರೆಲ್ಲ ಮಾಡಿದ್ದೆ, ಅದಕ್ಕೆ ಇಡ್ಲಿ ಸಾಂಬಾರ್ದು. ಮತ್ತು ಇದು ಪುಟ್ಟದು ಕಿಚನ್ನು. ಇನ್ನು ಇಲ್ಲೆಲ್ಲ ಬೇಕಾದರೆ ನಾವು ಟೇಬಲ್ ಹಾಕ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಇಲ್ಲೇನಾದರೂ ಅಡುಗೆ ಮಾಡಿ ಎಲ್ಲ ಇಲ್ಲಿ ಜಾಗ ಇಲ್ಲ ಅಂದರೂ ಇಲ್ಲೂ ಒಂದು ಚಿಕ್ಕದು ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ನೋಡಬೇಕು. ಸಿಂಕೂ ಸ್ವಲ್ಪ ಚಿಕ್ಕದೆ. ಮತ್ತು ಇಲ್ಲೊಂದು ಪ್ಯೂರಿಫೈಯರ್ ಹಾಕ್ಸಿದ್ದೀರಿ ಅಷ್ಟೇ. ಇಲ್ಲೊಂದು ಪ್ಯೂರಿಫೈಯರ್ ಹಾಕ್ಸಿದ್ದೀರಿ. ಮತ್ತು ಇದು ನೋಡಿದ್ದೀರಲ್ಲ ನೀವು, ಇದು ಆಲ್ ಮಾರ್ಕೆಟಲ್ಲಿ ಏನೋ ತಗೊಂಡಿದ್ದು, ತುಂಬ ಚೆನ್ನಾಗಿದೆ. ನೈಫ್ಗಳು ಚಿಕನ್ ಕಟ್ ಮಾಡಕ್ಕೆ ನೋಡಿ, ನೈಫ್ ಎಷ್ಟು ಚೆನ್ನಾಗಿದೆ. ಈ ಥರ ನೈಫ್ಗಳಿದೆ. ಇದು ನೀರು ಅವಾಗವಾಗ ಬಿಸಿನೀರು ಕುಡಿಯೋದಕ್ಕೆ. ಮತ್ತು ಇದು ವೇಯಿಂಗ್ ಮಿಷಿನ್ನು. ಡಯಟ್ ಮಾಡ್ತಾ ಇರೋದ್ರಿಂದ ಒಂದೊಂದ್ಸರಿ ಇದರಲ್ಲಿ ರೈಸ್ ಎಲ್ಲ 150 ಗ್ರಾಮ್ ತಿನ್ನಬೇಕಾಗುತ್ತೆ. ಅದಕ್ಕೆ ಅದು ನೋಡಿಕೊಂಡು ತೊಗೊಂಡಿರೋದು. ಮತ್ತು ಇದು ಚಿಮ್ನಿ ತುಂಬ ಕೆಳಗಡೆ ಹಾಕಿದ್ದಾರೆ ಅಂತ ಹೇಳ್ತಾರೆ, ಬಟ್ ನಮ್ಗೆ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ಚಿಮ್ನಿ ಇರೋ ಮನೆಗೆ ಬಂದಿರೋದು. ಮತ್ತು ಈ ಕಡೆ ಬೇಡ ತಾನೆ, ಈ ಕಡೆ ಏನಂದರೆ ಸ್ಟೋರ್ಗೆ ಇಟ್ಕೊಂಡಿದ್ದೀನಿ. ಏನಾದರೂ ಎತ್ಕೋಬೇಕಂದ್ರೆ ಇಲ್ಲಿ ತುಂಬ ದಿನ ಇಡಬೇಕಾದ್ರೆ ಕಡಲೆ ಬೇಳೆ, ಉಪ್ಪಿಟ್ಟು ಮತ್ತು ಚಕ್ಕೆ ಈ ಥರ ಇದು ಎಲ್ಲ ಒಂದು ಡಬ್ಬದಲ್ಲಿ ಹಾಕಿ ಮೇಲೆ ಇಟ್ಟಿದ್ದೀರಿ. ಮತ್ತು ಇಲ್ಲಿನೂ ಸ್ವಲ್ಪ, ಇಲ್ಲಿ ಬೇಗ ಆ ಅಡುಗೆಗೆ ಬೇಕಾಗಿರೋದು ಆ ಪಟ್ ಅಂತ ಎತ್ಕೊಳೋದಕ್ಕೆ ಇಲ್ಲಿ ಇಕ್ಕಿದ್ದೀರಿ.
ಮತ್ತು ಕಟ್ ಮಾಡೋಕ್ಕೆ ಎಣ್ಣೆ, ಉಪ್ಪು ಮತ್ತು ಒಂದು ಜಗ್ ನೀರು ಎಲ್ಲ ನನಗೆ ಹತ್ರ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪ್ಲೇಟ್ಸು, ಸೌಟ್ಸು ಎಲ್ಲ ಇಲ್ಲಿಕ್ಕಿದ್ದೀನಿ. ಮತ್ತು ಇಲ್ಲೆಲ್ಲ ಗಿಣ್ಣೆ ಪಾತ್ರೆಗಳಿದೆ. ಇಲ್ಲಿ ಸಿಲಿಂಡ್ರ್ ಇದೆ. ಮತ್ತು ಆ ಕಡೆ ಡಬ್ಬಗಳು, ಅದರಲ್ಲೂ ನಾವು ಏನಾದರೂ ಬಟ್ಟೆ ಒಗೆಯೋದು ಅದು ಇದು ಐಟಮು, ಸಾಮಾನು ತೊಳೆಯೋದು ಎಲ್ಲ ಸ್ಟೋರೇಜನ್ನು ಎಲ್ಲ ಪ್ಯಾಕೆಟನ್ನು ಆ ಡಬ್ಬದಲ್ಲಿ ಹಾಕಿ ಒಳಗಿಟ್ಟಿದ್ದೀನಿ. ಯಾಕಂದರೆ ಈ ಥರ ಸ್ಪೇಸಲ್ಲಿ ಸಿಲಿಂಡ್ರ್ ಇರೋ ಜಾಗದಲ್ಲೆಲ್ಲ ಜಿರಳೆಗಳೆಲ್ಲ ಸೇರೋದು ಸ್ವಲ್ಪ ಬೇಗ ಸೇರುತ್ತೆ. ಅದಕ್ಕೆ ಡಬ್ಬ ಕ್ಲೋಸ್ ಮಾಡಿ ಇಕ್ಕಿದ್ದೀನಿ. ಮತ್ತು ಇಲ್ವಾ, ಮತ್ತು ಇದು ನಮಗೆ ಇದು ಎಲ್ಲನೂ ನಾವು ಯಾವುದು ಈಸ್ಕೊಂಡಿಲ್ಲ, ಎಲ್ಲ ನಮಗೆ ಮದುವೆಗೆ ಬಂದಿರೋ ಗಿಫ್ಟ್ಗಳು ಹಂಗೆ ಇಟ್ಕೊಂಡಿದ್ದೀರಿ. ಯಾರಾದರೂ ಬಂದರೆ ಮಾತ್ರ ಹಾಕಿ ಕೊಡೋದಕ್ಕೆ ಹಂಗೆ ಇಟ್ಟಿದ್ದೀರಿ. ಈ ಬಾಟ್ಲ್ ನೋಡಿ ಎಷ್ಟು ಚೆನ್ನಾಗಿದೆ. 24 hours ಹಂಗೆ ನೀರು ಹಂಗೆ ಇರ್ಬೋದು, ಬಿಸಿ ತಣ್ಣಗಿರೋದು ನೀರು. ಮತ್ತು ಗಾಯ್ಸ್, ಇಲ್ಲಿ ಒಂದು ಚಿಕ್ಕದು ಟಾಯ್ಲೆಟು, ಯಾರಾದರೂ ಗೆಸ್ಟ್ ಬಂದರೆ ಟಾಯ್ಲೆಟ್ ಅಂತ ಹೇಳ್ಬಿಟ್ಟು ಕಿಚನ್ ಪಕ್ಕದಲ್ಲೇ ಇಕ್ಕಿದ್ದಾರೆ. ಬಟ್ ಇದೇ ಕಿಚನ್ನೇ ಓಪನ್ ಕಿಚನ್ ದೊಡ್ಡದಾಗಿ ಮಾಡಿಬಿಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಓಕೆ, ಇದು ಒಂದು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲೇ ಒಂದು ಚಿಕ್ಕ ಟಾಯ್ಲೆಟ್ ಕೊಟ್ಟಿದ್ದಾರೆ, ಚಿಕ್ಕದು ಒಂದು ಟಾಯ್ಲೆಟು. ಇಲ್ಲಿ ಮನೆ ಒರೆಸೋಕ್ಕೆ ಏನು ಟಾಯ್ಲೆಟ್ ಎಲ್ಲ ಏನೋ ಇಷ್ಟು ತೋರ್ಸೋದು ಬೇಕಾಗಿರಲಿಲ್ಲ. ಟಾಯ್ಲೆಟ್ ಅಂತೀನಿ, ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಒರೆಸೋಕ್ಕೆಲ್ಲ ಐಟಮ್ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾರಾದರೂ ಗೆಸ್ಟ್ ಬಂದರೂ ಇಲ್ಲೇ ಹೋಗೋಕ್ಕೆ ಅಷ್ಟೇ, ಇಲ್ಲಿ ಇನ್ನೇನಿಲ್ಲ. ಇಲ್ಲೊಂದು ಚಿಕ್ಕದು ಡಸ್ಟ್ಬಿನ್ ಇಕ್ಕಿದ್ದೀನಿ. ಏನಾದರೂ ವಾಶ್ರೂಮಲ್ಲಿ ಏನಾದರೂ ಹಾಕೋದಾದರೆ ಇದ್ರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಡಸ್ಟ್ಬಿನ್ ಇಕ್ಕಿದ್ದೀನಿ. ಎಲ್ಲ 3 ಟಾಯ್ಲೆಟ್ ಇರೋದೇನೋ ನಮ್ಮ ಮನೇಲಿ. ಒಟ್ಟು ಎಲ್ಲದಕ್ಕೂ ಗೀಝರ್ ಇದೆ. ಮತ್ತು ನೆಕ್ಸ್ಟು ಇದು ತುಂಬ ಪುಟ್ಟ ರೂಮು. ನಾವು ಅದನ್ನು ಕಿಚನ್ ಅಲ್ಲಿ ಚಿಕ್ಕದಾಗಿರೋದ್ರಿಂದ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ಸು ಇಲ್ಲಿ ಇಟ್ಕೊಂಡಿದ್ದೀರಿ. ಫ್ರಿಜ್ಜನ್ನು ನಾವು ಇಲ್ಲೇ ಇಟ್ಕೊಂಡಿರೋದು. ಬಾ, ಎಲ್ಲದಕ್ಕೂ ಈ ಥರ ಮೇಲೆ ತೋರಿಸು. ಎಲ್ಲದಕ್ಕೂ ಈ ಥರ ಲೈಟ್ಸ್ ಹಾಕಿದ್ದಾರೆ. ಇಡೀ ಎಲ್ಲ ರೂಮ್ಸ್ಗೂ ಇದೆ. ಎಲ್ಲ ಈ ಥರ ಲೈಟ್ಸು ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ. ಏನಂತಾರೆ ಇದಕ್ಕೆ? POP ಮಾಡಿ ಇದು ಫ್ರಿಜ್ಜು. ಇದು ತುಂಬ ಎಷ್ಟು ವರ್ಷದಿಂದ ಇದೆ ಇದು ಫ್ರಿಜ್ಜು? 3 ವರ್ಷದಿಂದ ಇಟ್ಕೊಂಡಿದ್ದೀರಿ. ಇಲ್ಲಿ ವೈಫೈ ಹಾಕ್ಸಿದ್ದೀರಿ. ಮತ್ತು ಇಲ್ಲಿ ಅದೇ ಏರ್ ಫ್ರೈಯರು ಮತ್ತು ದೊಡ್ಡ ಪಾತ್ರೆ, ಒಂದು 10 ಜನ ಬಂದರೆ ಇದು ಮಾಡೋದಕ್ಕೆ. ಮತ್ತು ಇಲ್ಲೆಲ್ಲ ಇನ್ನೂ ಸಾಲ್ಟು ಅದು ಇದು ಮಸಾಲೆಗಳು ಎಲ್ಲ ಇದರಲ್ಲಿದೆ. ಹೊಸ ಪ್ಯಾಕೆಟ್ ಇನ್ನೂ ಯೂಸ್ ಮಾಡದೇ ಇರೋರು. ಇದೆಲ್ಲ ಗ್ರೈಂಡರ್ದು ಎಲ್ಲ ಆಕ್ಸೆಸರೀಸು, ಗ್ರೈಂಡ್ ಮಾಡೋವು ಅದೆಲ್ಲ ಇಲ್ಲಿದ್ದಾವೆ. ರಬ್ಬರ್ ಬ್ಯಾಂಡ್ಸು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೆಲ್ಲ ಪ್ಲಾಸ್ಟಿಕ್ಕು, ಏನಾದರೂ ನಾವು ಆರ್ಡರ್ ಮಾಡಿದ್ದು, ಇದು 3-4 ವರ್ಷದಿಂದ ಏನೇನು ಆರ್ಡರ್ ಮಾಡಿದಿರಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಇದೆಲ್ಲ ಇಟ್ಕೊಂಡಿದ್ದೀರಿ. ಇಲ್ಲೂ ಅಷ್ಟೇ ಅವೇ. ಮತ್ತು ಇಲ್ಲಿ ಕೆಳಗಡೆ ಓವನ್ ಇಟ್ಕೊಂಡಿದ್ದೀರಿ. ಆ ಕಡೆ ಲೈಟಿಂಗ್ಸ್ ಇದೆ, ಅದನ್ನೆಲ್ಲ ಫಿಕ್ಸ್ ಮಾಡಬೇಕು. ಅದಕ್ಕೆ ಇದು ಹಂಗೆ ಇಟ್ಟಿದ್ದೀರಿ. ಆ ಕಡೆ ಸ್ವಲ್ಪ ಏನಿದೆ, ಸ್ವಲ್ಪ ಬ್ಯಾಗ್ಸು, ಕವರ್ಸು, ಬೆಡ್ಶೀಟ್ಸು ಎಲ್ಲ ಈ ಕಡೆ ಇಟ್ಟಿದ್ದೀರಿ. ಈಗ ಆ ಕಡೆ ಬೇಡ ಬಿಡಿ, ಅಷ್ಟು ಇದಾಗಿಲ್ಲ. ಅದಕ್ಕೆ ಆ ಕಡೆ ಇನ್ಯಾವಾಗಾದರೂ ತೋರಿಸ್ತೀನಿ ನಾನು. ಸ್ವಲ್ಪ ಎಲ್ಲ ತುಂಬಿಸಿರೋದು ಜಾಸ್ತಿ ಆ ಕಡೆ. ಅದಕ್ಕೆ ಆ ಕಡೆ ನೆಕ್ಸ್ಟ್ ತೋರಿಸ್ತೀನಿ. ಓಕೆನಾ? ಹಾಂ, ನನ್ನ ಟೆಡಿಬೇರ್ನ ತೋರಿಸಿಲ್ಲ ಅಂದರೆ ಹಿಂಗೆ. ಇದು ನಂದು ನಿಮಗೆ ವಿಡಿಯೋದಲ್ಲಿ ಚಿಕ್ಕ ಪಾಂಡ ಥರ ಕಾಣಿಸ್ತಿರ್ಬೋದು. ತುಂಬ ದೊಡ್ಡ ಪಾಂಡ ಅದು. ನನಗೆ ತುಂಬ ಇಷ್ಟ ಗೊಂಬೆಗಳು ಇದು ಮಾಡೋದಂದ್ರೆ. ನೀವು ಆಲ್ಮೋಸ್ಟ್ ಎಲ್ಲ ಕಡೆನೂ ನೋಡ್ತೀರಾ ಅನ್ಸುತ್ತೆ ಗೊಂಬೆಗಳು. ಇದು ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದೆ. ಎಷ್ಟಿದು? 3000. 3000. ಮೈಸೂರು ರೋಡಲ್ಲಿ ಏನೋ ತಗೊಂಡಿರೋದು. ನೀವು ಆ ಕಡೆ ಹೋದ್ರೆ ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ ರೇಟಿಗೆ ಸಿಗುತ್ತೆ. ಇಷ್ಟು ದೊಡ್ಡದು ಕಮ್ಮಿ ರೇಟಿಗೆ ಸಿಕ್ಕಿರೋದು ನೋಡ್ಬಿಟ್ಟು ತಗೊಳ್ಳಿ. ನೋಡಿ, ಇಲ್ಲೂ ಒಂದು ಗೊಂಬೆ. ಇದು ಬ್ಯಾಗ್. ಆ್ಯಕ್ಚುಲಿ ಎಲ್ಲ ಕಡೆನೂ ಗೊಂಬೆ ನನಗೆ ತುಂಬ ಇಷ್ಟ, ಗೊಂಬೆಗಳು ಇಟ್ಕೊಳ್ಳೋದು. ಮತ್ತೆ ಇಲ್ಲ ಅಷ್ಟೇ, ಬನ್ನಿ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ.
ನೆಕ್ಸ್ಟ್ ಗಾಯ್ಸ್ ಫಸ್ಟ್ ಫ್ಲೋರ್ಗೆ ಬಂದಿದ್ದೀರಿ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀರಿ. ಈಗ ಇಲ್ಲಿ ಅಡ್ಡ ಇಟ್ಟಿರೋದು ನೋಡ್ಬೋದು. ಆ ಚಿಕ್ಕದು ಸರಿ ಇಲ್ಲ, ಅಲ್ಲಿ ಇಲ್ಲಿ ಓಡೋಗ್ತಾ ಇರ್ತಾಳೆ, ನಾನು ಹುಡುಕ್ಬೇಕು. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಇಕ್ಕಿರೋದು. ಆಮೇಲೆ ಇದು ತೆಗ್ದು ಬಿಡ್ತೀರಿ. ಇದು ಅವಳದು ಬ್ಯಾಗು. ಆಚೆ ಹಾಕೊಂಡು ಹೋಗ್ಬೇಕಂದ್ರೆ ಅವಳನ್ನ ಅದ್ರೊಳಗೆ ಹಾಕೊಂಡು ಹೋಗಕ್ಕೆ, ಇಲ್ಲಾಂದ್ರೆ ತುಂಬಾ ತೀಟೆ ಮಾಡ್ತಾಳೆ. ಇದು ಬಂದ್ಬಿಟ್ಟು ಫ್ರಾನ್ಸಿಸ್ ಡಯಟ್ದು ಬೋರ್ಡು. ಡಯಟ್ ಮಾಡ್ತಾ ಇದೀಯಾ? ನೀವ್ ಮಾಡ್ತೀಯಾ? ಸ್ಟ್ರಿಕ್ಟ್ ಆಗಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವನೇ ಬರ್ದಿ ಇಟ್ಕೊಂಡಿದ್ದಾನೆ, ಏನೇನ್ ಮರ್ತೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಬನ್ನಿ ನಾವು ಹೋಗೋಣ ಫಸ್ಟ್ ಫ್ಲೋರ್. ಇಲ್ಲಿ ಒಂದು ವಿಂಡೋ ಇದೆ. ನಮ್ಗೆ ಏನಾದ್ರೂ ಗಾಳಿ ಜಾಸ್ತಿ ಬೇಕು ಅಂದ್ರೆ ಅಲ್ಲಿ ವಿಂಡೋ ತಕ್ಕೊಂತೀರಿ. ಬನ್ನಿ ಬನ್ನಿ ಗಾಯ್ಸ್. ಇಲ್ಲಿ ಇವಾಗ ಮೇಲೆ ಹೋಗಕ್ಕೆ ಟೆರೆಸ್ಗೆ ಈ ಕಡೆ ಜಾಗ. ಇದು 2 ರೂಮ್ಸು, ತುಂಬ ದೊಡ್ಡ ದೊಡ್ಡ ರೂಮ್ಸು. ನಮಗೆ ತುಂಬಾನೇ ಇಷ್ಟ ಆಯಿತು. ನಮಗೆ ಆದಷ್ಟು ಕಮ್ಮಿ ರೇಟ್ಗೆ ಬಾಡಿಗೆ ಸಿಕ್ಕಿದ್ದು. ಓನರ್ ಕೂಡ ತುಂಬ ಒಳ್ಳೆಯವರು, ಅದಕ್ಕೆ ಮಿಸ್ ಮಾಡ್ಕೊಳ್ಳೋ ಚಾನ್ಸ್ ಸಿಕ್ಕಿಲ್ಲ. ಇಲ್ಲೂ ನೋಡಿ ಎಲ್ಲ ಕಡೆನೂ ಇದು POP ಹಾಕ್ಸಿದ್ದಾರೆ. ಎಲ್ಲ ಕಡೆನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫುಲ್ಲು ಮನೆಗೆ ಲೈಟ್ಸ್ ಹಾಕ್ಸಿದ್ರೆ. ಮತ್ತೆ ಈ ಕಡೆ ರೂಮಲ್ಲಿ ಬೆಡ್ ಹಾಕಿದ್ದೀರಿ. ಫಸ್ಟು ಈ ಕಡೆ ಬಾಲ್ಕನಿ ರೂಮಲ್ಲಿ ಬೆಡ್ ಇತ್ತು, ಬಟ್ ಇವನು ನೈಟ್ ಶಿಫ್ಟ್ ಮಾಡೋದ್ರಿಂದ ಬೆಳಿಗ್ಗೆ ಬಂದು ಮಲ್ಗಕ್ಕೆ ಎಲ್ಲ ಬೆಳಕೆಲ್ಲ ಜಾಸ್ತಿ ಬೀಳುತ್ತೆ ಅಂತ ಇದು ಕತ್ಲ ರೂಮ್ಗೆ ಬಂದಿದ್ದೀರಿ. ಬಾ, ಇದು ಬನ್ನಿ, ಇದು ಫಸ್ಟ್ ರೂಮು. 2 ಆಲ್ಮೋಸ್ಟ್ ದೊಡ್ಡ ದೊಡ್ಡ ರೂಮ್ಸೇ. ಬನ್ನಿ ಬಾ. ಎಲ್ಲ ಕಡೆನೂ POP ಹಾಕ್ಸಿದ್ದಾರೆ. ಇರಿ 1 ನಿಮಿಷ ಲೈಟ್ ಹಾಕ್ತೀನಿ, ಅಲ್ಲೇ ಇರಿ. ಎಲ್ಲ ಕಡೆನೂ ಲೈಟ್ಸ್ ಹಾಕಿದ್ದಾರೆ. ಇದು ಬೆಡ್ಡು. ಹಿಂಗೆ ಬನ್ನಿ, ಹಿಂಗೆ ಬನ್ನಿ. ಇದು ನೋಡಿ ನಂದು ದೊಡ್ಡದು. ಇದು ನನ್ನ ಫಸ್ಟ್ ಬರ್ತಡೇನೋ ಸೆಕೆಂಡ್ ಬರ್ತಡೇನೋ, ಫಸ್ಟ್ ಬರ್ತಡೇಗೆ ನನಗೆ ಡಾಗ್ ಗಿಫ್ಟ್ ಆಗಿ ಕೊಟ್ಟಿದ್ದು. ಸೆಕೆಂಡ್ ಬರ್ತಡೇಗೆ ಈ ಕ್ಯೂಟು ಟೆಡಿ ಬೇರ್ ಕೊಟ್ಟಿದ್ದು. ಮತ್ತೆ ಇಲ್ಲೆಲ್ಲ ಬೆಡ್ಶೀಟು, ಬೆಡ್ ಇದೆ. ಬನ್ನಿ ಹಂಗೆ ಹಂಗೆ ಬನ್ನಿ, ಹಂಗೆ ಬನ್ನಿ, ಬನ್ನಿ ಬನ್ನಿ. ಇದು ವಾಶ್ರೂಮ್ ತೋರ್ಸೋದು ಅಗತ್ಯ ಇಲ್ಲ ಅನ್ಕೊಂತೀನಿ, ಬಟ್ ದೂರದಿಂದನೇ ನೋಡ್ಬಿಡು. ದೊಡ್ಡ ವಾಶ್ರೂಮು, ಸೇಮ್ ಅದೇ ತರ ವಾಶ್ರೂಮ್, ಗೀಸರ್ ಇದೆ. ಅದೇ ಇದು ಸ್ವಲ್ಪ ದೊಡ್ಡ ವಾಶ್ರೂಮು. ಚಿಕ್ಕದೇ ಇದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ರಿ, ಕ್ಯಾರಿಯಬಲ್ ತರ. ನಾವು ಇನ್ನೂ ದೊಡ್ಡ ವಾಷಿಂಗ್ ಮಿಷಿನ್ ತಗೊಂಡಿಲ್ಲ, ಅದು ಅವಾಗ ತಗೊಂಡಿದ್ದು. ನಮ್ಗೆ ನೀಡ್ ಇನ್ನೂ ಅಷ್ಟಾಗಿ ಬಂದಿಲ್ಲ, ಅದಕ್ಕೋಸ್ಕರ ಇದೇ ವಾಷಿಂಗ್ ಮಿಷಿನೇ ಇಟ್ಕೊಂಡಿದ್ದೀರಿ. ಮತ್ತೆ ಎಲ್ಲದಕ್ಕೂ ಗೀಸರ್ ಇದೆ. ಮತ್ತೆ ಈ ನಾವು ಯಾಕಡೆ ಇನ್ನೊಂದು ಫಸ್ಟ್ ಅವನಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಇನ್ನೊಂದಕ್ಕೆ ನಾವು ಈ ಕಡೆ ಶಿಫ್ಟ್ ಆಗಿದ್ದ ಮೇನ್ ರೀಸನ್ ಬಂದ್ಬಿಟ್ಟು ಇಲ್ಲಿ ಏನಂತಾರೆ ಅದಕ್ಕೆ, ಪ್ರೊಜೆಕ್ಟ್ರ್ ಹಾಕ್ಸಿ ಇಲ್ಲಿ ಮೂವಿ ನೋಡೋಣ ಅಂದ್ಬಿಟ್ಟು ಇಲ್ಲಿ ಫುಲ್ ವೈಟ್ ಆಗಿ ಹಂಗೆ ಇರೋದಕ್ಕೆ ಇಲ್ಲಿ ಪ್ರೊಜೆಕ್ಟ್ರ್ ಹಾಕಿ, ಇಲ್ಲಿ ಪ್ರೊಜೆಕ್ಟ್ರ್ ಇಕ್ಕಕ್ಕೂ ಕರೆಕ್ಟ್ ಆಗಿದೆ ಸ್ಪೇಸ್, ಅದು ದೊಡ್ಡದಾಗಿ. ಅದಕ್ಕೆ ಹಾಕೊಂಡು ನೈಟಲ್ಲಿ ಫುಲ್ಲು ಕತ್ಲಿರುತ್ತೆ, ಬೆಳ್ಕೊತ್ತಲ್ಲೂ ಅಷ್ಟೇ. ಸ್ಕ್ರೀನ್ ಎಲ್ಲ ಕ್ಲೋಸ್ ಮಾಡಿದ್ರೆ ಫುಲ್ ಕತ್ಲಿರುತ್ತೆ, ಅದಕ್ಕೋಸ್ಕರ ಹಿಂಗೆ ಹಾಕಿರೋದು ಅಷ್ಟೇ. ಈ ರೂಮು ಡೋರು. ಈ ಕಡೆ ಬಂದರೆ ನಂದು ಆಲ್ಮೋಸ್ಟು ಮನೆಯಲ್ಲಿ ಡೆಕೋರೇಷನ್ ಐಟಮ್ಸ್ ಜಾಸ್ತಿ ಇದೆ. ಅಲ್ಲೂ ಮೇಲೇನು ಡೆಕೋರೇಷನ್ ಐಟಮ್ಸು, ಇಲ್ಲೆಲ್ಲ ಫುಲ್ಲೂ ನಂದು ಡೆಕೋರ್ ಐಟಮ್ಸು. ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಇಟ್ಟಿದ್ದೀನಿ. ಇನ್ನೂ ಸ್ಟೋರ್ ಮಾಡಿಬಿಟ್ಟು ಒಂದೇ ಸರಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬೇಸಿಕ್ ನೀಡ್ಸ್ ಏನೇನಿದೆ ಅದನ್ನೆಲ್ಲ ತಗೊಂಡು ಸ್ಟಾರ್ಟ್ ಮಾಡೋಣ ಅಂತ ಇಕ್ಕಿದ್ದೀನಿ. ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ತುಂಬ ಗ್ರ್ಯಾಂಡ್ ಡ್ರೆಸ್ ಈ ಕಡೆ ಇಟ್ಟಿದ್ದೀನಿ. ಇದು ಇಷ್ಟು ಫುಲ್ಲು ಯಾರಿಗಾದ್ರೂ ಕೊಡಕ್ಕೆ ಅಂತ ಎತ್ತಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಸೀರೆಗಳು ಇನ್ನೂ ಯೂಸ್ ಮಾಡದೇ ಇರೋವು ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇದೆಲ್ಲ ವಾಶ್ ಮಾಡಿದ್ಮೇಲೆ ಇದನ್ನ ಬೇರೆದಕ್ಕೆ ಎಂತಕ್ಕಾದ್ರೂ ಯೂಸ್ ಮಾಡಬೇಕು. ಬಾ, ಲೈಟ್ ಆಫ್ ಮಾಡ್ಬಿಟ್ಟು ಬಾ, ಅಲ್ಲಿದೆ ಲೈಟ್. ಇದು ಬಂದ್ಬಿಟ್ಟು ಸೆಕೆಂಡ್ ಮಾಸ್ಟರ್ ಬೆಡ್ರೂಮು. ಆ್ಯಕ್ಚುಲಿ ಇನ್ನೊಂದು ರೀಸನ್ಗೂ ಇದು ಇಟ್ಕೊಂಡಿದ್ದೀನಿ. ಅಂದರೆ ನನಗೇನಾದರೂ ವಿಡಿಯೋ ಎಡಿಟಿಂಗ್ಗೆ ಮತ್ತು ವಿಡಿಯೋ ಮಾಡೋದಕ್ಕೆ ಎಲ್ಲದಕ್ಕೂ ಮತ್ತು ರೆಡಿ ಆಗೋಕ್ಕೆ ಎಲ್ಲನೂ ಈ ರೂಮೇ ಮಾಸ್ಟರ್ ಬೆಡ್ರೂಮು. ಬನ್ನಿ, ಬಾಲ್ಕನಿ ಇರೋ ರೂಮು. ಲೈಟ್ ಹಾಕ್ಲಾ? ನೋಡಿ ಆ ಕಡೆ ಚಿಕ್ಕದು ಲೈಟು. ಆಯ್ತಾ?
ನೋಡಿ ಆ ಕಡೆ ಚಿಕ್ಕದ್ ಲೈಟ್ ಕೊಟ್ಟಿದ್ದಾರೆ. ನಮ್ಗೆ ಯಾವ್ದು ಲೈಟ್ ಬೇಡ ಅಂದ್ರೂ ಒಂದ್ ಚಿಕ್ಕದು ಬೆಳಕಿಟ್ಕೊಂಡು ಅಲ್ಲಿ ಚಿಕ್ಕದಾಗಿ ಇದ್ ಮಾಡ್ಬೋದು. ಇಲ್ಲಿ ಹಿಂದೆ ಎಲ್ಲ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿರೋದು. ಮತ್ತೆ ಇದು ವ್ಯಾಕ್ಯೂಮ್ ಕ್ಲೀನರ್, ಇದು ನಾವೇ ಹಿಡ್ಕೊಂಡು ವ್ಯಾಕ್ಯೂಮ್ ಮಾಡಬೇಕು. ಅದಕ್ಕೆ ಈ ರೂಮಲ್ಲಿ ಇಟ್ಟಿದ್ದೀನಿ. ಮತ್ತೆ ಇದೆಲ್ಲ ವಿಡಿಯೋ ಮಾಡೋಕ್ಕೆ ನನಗೆ ಸ್ಟ್ಯಾಂಡು. ಇದು ತುಂಬ ಇಷ್ಟಪಟ್ಟು ತಗೊಂಡಿರೋ ಮ್ಯಾನಿಕ್ವಿನ್ ಡಾಲು. ತುಂಬ ಎಷ್ಟಾಯ್ತು ಇದಕ್ಕೆ? 3000 ಎಷ್ಟೋ ಆಯ್ತು ಅನ್ಕೊಂತೀನಿ. ಇದಕ್ಕೆ 3,500 ಏನೋ ಆಯ್ತು ಅನ್ಕೊಂತೀನಿ. ರೆಂಟಲ್ ಡ್ರೆಸ್ ಸ್ಟಾರ್ಟ್ ಮಾಡಿದಾಗ ಯೂಸ್ ಮಾಡೋಣ ಅಂತ ತಂದಿಟ್ಕೊಂಡಿದ್ದೀನಿ. ಮುಂದಕ್ಕೆ ಅದು ಬಂದಾಗ ನಾನು ಹೇಳ್ತೀನಿ ಯಾವಾಗ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಟೈಮ್ ಇಲ್ಲ, ಎಲ್ಲನೂ ಒಂದೇ ಸರಿ ರಶ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಇದು ನಂದೇ ಬ್ಲ್ಯಾಕ್ ಸೀರೆ, ಬ್ಲ್ಯಾಕ್ ಅದು ಸ್ಕ್ರೀನ್ ತರಬೇಕು. ಅಷ್ಟವರೆಗೂ ಬ್ಲ್ಯಾಕ್ ಸೀರೆ ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಅಲ್ಲೊಂದು ಇಲ್ಲೊಂದು ಬ್ಲ್ಯಾಕ್ ಸ್ಕ್ರೀನ್ ಹಾಕಿದ್ದೀರಿ. ಇಲ್ಲಿ ರಿಂಗ್ ಲೈಟ್ಸ್ ಇದೆ ವಿಡಿಯೋ ಮಾಡ್ಕೊಳಕ್ಕೆ. ಇದು ಬಂದ್ಬಿಟ್ಟು ಅವ್ರ ತಂಗಿದು, ಮೊನ್ನೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಅಂತ ತಂದಿದ್ದು. ಇವಾಗ ಆಮೇಲೆ ಯಾವಾಗಾದ್ರೂ ಫ್ರೀ ಆದ್ಮೇಲೆ ಇದು ಎತ್ಕೊಂಡು ಹೋಗಿ ಕೊಡ್ಬೇಕು. ಇದು ನಂದು ನಾರ್ಮಲ್ ಆಗಿ ಇಟ್ಕೊಂಡಿರೋದು. ಮುಂದಕ್ಕೆ ಚೆನ್ನಾಗಿ ಎಲ್ಲ ಇದು ಬರ್ತಾ ಇರ್ಬೇಕಾದ್ರೆ ಇದನ್ನ ತಗೊಳೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇದೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಕೇಕ್ ಸ್ಟ್ಯಾಂಡ್ಸ್ ಇದೆಲ್ಲ ಇಲ್ಲಿ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ, ಬೇಕಾದಾಗ ಇದು ಮಾಡೋಣ ಅಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಇದೂ ಸೆಕೆಂಡ್ ಬಾಲ್ಕನಿ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಅಗಲವಾಗಿದೆ. ನಿಮಿಷ ಲೈಟ್ ಆಫ್ ಮಾಡ್ಬಿಡ್ತೀನಿ. ಲೈಟ್ ಎಲ್ಲ ಆಫ್ ಮಾಡಿದ್ದೀನಿ. ಇದು ಆಕ್ಚುಲಿ ಸೆಕೆಂಡ್ ಬಾಲ್ಕನಿ, ಹಾಲ್ದು ಬಿಟ್ರೆ ಇಲ್ಲೇ ಇರೋದು ಬಾಲ್ಕನಿ. ಅದಕ್ಕೋಸ್ಕರ ಇಟ್ಕೊಂಡಿದ್ರಿ. ಆಕ್ಚುಲಿ ಫಸ್ಟ್ ನಾವು ಬೆಡ್ರೂಮ್ ಇಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಾಲ್ಕನಿ ವ್ಯೂ ಆಚೆ ನೋಡೋದೆಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ಆದ್ರೂ ಬೇಜಾರಿಲ್ಲ. ಈಗೂನು ಇಲ್ಲಿ ಕೆಳಗಡೆ ಬೆಡ್ ಹಾಕೊಂಡಿದ್ದೀನಿ. ಯಾವಾಗಾದ್ರೂ ಫ್ರೀ ಆದಾಗ, ಇಲ್ಲ ಮೈಂಡ್ ಫ್ರೀ ಆಗ್ಬೇಕು, ಇಲ್ಲ ಏನಾದ್ರೂ ಬರಿಬೇಕು, ಡೈರಿ ಬರಬೇಕು, ಅದರಂದು ಇಲ್ಲಿ ಮಲ್ಕೊಂತೀನಿ ಸ್ವಲ್ಪ ಪೀಸ್ಫುಲ್ ಆಗಿ. ನಾನು ಬೇಬಿ ಕ್ಯಾಂಡಿ ಮಲ್ಕೊಂಡು ಎದ್ದು ಬರ್ತೀರಾ, ಅವ್ನು ಎದ್ದೇ ಇರಲ್ಲ, ಬೆಳಿಗ್ಗೆಯಿಂದ ಅಲ್ಲೇ ಮಲ್ಗೆ ಇರ್ತಾನೆ. ಇದು ಬನ್ನಿ, ಇದು ಎರಡನೇದು ಬಾಲ್ಕನಿ. ಏನಾದ್ರೂ ಬೇಕು ಅಂದಾಗ ಬರ್ತೀನಿ ಅಷ್ಟೇ. ಇಲ್ಲಿ ಸ್ವಲ್ಪ ಹೊತ್ತು ಪೀಸ್ಫುಲ್ ಆಗಕ್ಕೆ ಇದು ಚೆನ್ನಾಗಿದೆ ಜಾಗ ಅಂದ್ಬಿಟ್ಟು ಬರ್ತೀರಿ. ಹೈಟ್ಗೆ ಹೋದಷ್ಟು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಬರ್ತಾ ಇರ್ತೀರಿ. ಇನ್ನು ಇದೆಲ್ಲ ಲೇಔಟು, ಇನ್ನು ಮನೆ ಕಟ್ತಾನೇ ಇದ್ದಾರೆ. ಕಟ್ಟಿ ಮುಗಿಸ್ಲಿ ಬನ್ನಿ, ಆಮೇಲೆ ಇದು ಮಾಡೋಣ. ನೆಕ್ಸ್ಟು ಈ ಕಬೋರ್ಡು ಮೇಲೇನೂ ಆಲ್ಮೋಸ್ಟ್ ಸ್ವಲ್ಪ ಈವೆಂಟ್ ಐಟಮ್ಸು ಅದು ಇದು ಸ್ವಲ್ಪ ಇದಾವೆ. ಎಲ್ಲ ನಾನು ಮುಂದಕ್ಕೆ ತೋರಿಸ್ತೀನಿ. ಎಲ್ಲ ಈವೆಂಟ್ ಐಟಮ್ಸ್ ಅಂದರೆ ತುಂಬ ದೊಡ್ಡದೆಲ್ಲ ಇಟ್ಟಿಲ್ಲ, ಚಿಕ್ಕದೇ ತುಂಬ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೆಲ್ಲ ನನ್ನ ಸ್ಯಾರಿಗಳು, ಡ್ರೆಸ್ಸು ಎಲ್ಲ ಮನೆಗೆ ಹಾಕೋವು ಎಲ್ಲ ಇಲ್ಲೇ ಇದ್ದಾವೆ. ಈ ಕಡೆ ನಂದು, ಈ ಕಡೆ ಅವಂದು ಫ್ರಾನ್ಸಿಸ್ದು ಬಟ್ಟೆಗಳು. ಕೆಳಗಡೆ ಎಲ್ಲ ಮನೆಗೆ ಹಾಕೋವು. ಇದೆಲ್ಲ ಸೂಟ್ಗೆ ಹಾಕೋ ಶರ್ಟ್ಸು, ಬಟ್ಟೆ, ಶರ್ಟ್ಸು, ಟಿ ಶರ್ಟ್ಸ್ ಇಲ್ಲಿ. ನಾನು ಸೂಟ್ ಕಲೆಕ್ಷನ್ಸ್ ಒಂದು ತೋರ್ಸೋಣ. ಓಕೆ. ಮತ್ತೆ ಇಲ್ಲೆಲ್ಲ ನನಗೆ ಬ್ಯಾಗ್ಸ್ ಎಲ್ಲ ಇಡಬೇಕು ಅಂತ ಆಸೆ. ಬಟ್ ಅಷ್ಟು ನನ್ನ ಹತ್ರ ಬ್ಯಾಗ್ಸ್ ಕಲೆಕ್ಷನ್ ತುಂಬ ಇಲ್ಲ, ಒಂದು 4-5 ಇದೆ ಅಷ್ಟೇ. ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೀನಿ. ಇದೊಂದು ನನಗೆ ಮದುವೆಗೆ ಗಿಫ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡು, ಅದೊಂದು. ಇಲ್ಲಿ ನನ್ನ ಹತ್ರ ಇರೋ ಇವಾಗ ಇಷ್ಟೇ ಬುಕ್ಸು. ಇನ್ನೆಲ್ಲ ಹಳೇದೆಲ್ಲ ಅದೇನೋ ಡೊನೇಟ್ ಬುಕ್ಸ್ ಅಂತ ಬರುತ್ತಲ್ಲ, ಅಲ್ಲಿ ಕೊಟ್ಬಿಟ್ಟಿದ್ದೀನಿ ಓದಿರೋವೆಲ್ಲ. ಇದೆಲ್ಲ ಇನ್ನೂ ಫುಲ್ಲಾಗಿ ನಾನು ಇನ್ನೂ ಓದಿಲ್ಲ, ಅಂಥವು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಡೈಲಿ ಯೂಸ್ ಮಾಡೋ ಬಟ್ಟೆಗಳಿಟ್ಟಿದ್ದೀನಿ. ಅಂದರೆ ನಾವು ಹಾಕಿದ ತಕ್ಷಣ ಅದನ್ನ ಕಬೋರ್ಡಲ್ಲಿ ಇಡೋ ಬದಲು ಇಲ್ಲಿ ಇಡ್ತೀನಿ. ಮತ್ತೆ ಬೇಕಾದರೆ 2ನೇ ಸರಿ ಯೂಸ್ ಮಾಡೋದಾದ್ರೆ ಮಾಡಿಕೊಂಡು ಆಚೆ ಇದು ಹಾಕೋಣ ಅಂತ, ಅಂದರೆ ಬಟ್ಟೆ ಒಗೆಯಕ್ಕೆ ಹಾಕೋಣ ಅಂದ್ಬಿಟ್ಟು. ಇಲ್ಲಿ ಡ್ರಾಯರು, ಇಲ್ಲಿ ಬಂದ್ಬಿಟ್ಟು ರಬ್ಬರ್ ಬ್ಯಾಂಡ್ಸು, ಬ್ಯಾಂಗಲ್ಸು, ಮೇಕಪ್ ಒರೆಸೋದು, ಇದು ಶೀಟು, ಐಬ್ರೋದು ಮಾಡೋದು ಎಲ್ಲ ಒಂದಿನ. ಇದು ಡ್ರೆಸ್ಸಿಂಗ್ ಟೇಬಲ್ ಒಂದಿನ ಟೂರ್ ಮಾಡ್ತೀನಿ. ಇದ್ರದ್ದು ವಿಡಿಯೋ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಪ್ಲಾಂಟ್ ಇಟ್ಟಿದ್ದೀರಿ. ಇದು ಏನಂತಾರ, ಜೇಡ್ ಪ್ಲಾಂಟ್ ಏನೋ ಅಂತಾರೆ ಇದಕ್ಕೆ. ಇದು ದೊಡ್ಡ ಮಿರರು. ನಿಮಗೆ ವಿಡಿಯೋದಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು ಗೊತ್ತಿಲ್ಲ. ಇದು ದೊಡ್ಡ ಮಿರರು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರಿ. ಮತ್ತೆ ಇಲ್ಲೆಲ್ಲ ಹೇರ್ ಡ್ರೈಯರ್ಸು, ಎಲ್ಲ ಹೇರ್ ಆಕ್ಸೆಸರೀಸ್ ಎಲ್ಲ ಅದರಲ್ಲಿದ್ದಾವೆ. ಮತ್ತೆ ಇಲ್ಲಿ ಮೇಕಪ್ ಸೆಟ್ಸು, ಇಲ್ಲೊಂದು ಸ್ಪೀಕರ್ ಇಟ್ಟಿದ್ದೀರಿ. ಇಲ್ಲೆಲ್ಲ ಏನದು ಪರ್ಫ್ಯೂಮ್ ಯೂಸ್ ಮಾಡಲ್ಲ ನಾವು,
ಬಟ್ ಒಂದೇ ಒಂದು ಇದು ತುಂಬಾ ವರ್ಷ ಹಳೆ ಸುಮ್ಮನೆ ಹಂಗೆ ಇಟ್ಟಿದ್ದೀರಿ. ಮತ್ತೆ ಇದು ಹೇರ್ ಸೆಟ್ಟಿಂಗ್ ಸ್ಪ್ರೇ, ಬಾಡಿ ಲೋಷನ್ನು, ಹೇರ್ದು ಇದು ಹೇರ್ ಶಾಂಪೂ, ಹೇರ್ ಆಯಿಲು ಎಲ್ಲ ಇಲ್ಲಿ ಇಟ್ಟಿದ್ದೀರಿ. ಮತ್ತೆ ಇದು ಮೇಕಪ್ ಸೆಟ್ ಬ್ಯಾಗು ಹೇಳಿದ್ನಲ್ಲ. ಇದು ಸ್ಪೀಕರು, ಏನಾದರೂ ಇಲ್ಲಿ ಬಂದಾಗ ಸ್ವಲ್ಪ ಚಿಲ್ ಆಗ್ಬೇಕಂದ್ರೆ ಮ್ಯೂಸಿಕ್ ಹಾಕೊಳ್ಳೋಕೆ. ಇದು ಅಲೆಕ್ಸಾ ಎಲ್ಲ ಕಡೆನೂ ಇರುತ್ತೆ. ಒಂದೊಂದ್ಸರಿ ಕೆಳಗಡೆ ಮೇಲೆ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಹಾಡು ಕೇಳೋಕ್ಕೆ. ಟಿವಿ ಏನಾದರೂ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇದನ್ನ ಎತ್ಕೊಂಡು ಹೋಗ್ತೀನಿ. ಮತ್ತು ಇದು ಪರ್ಫ್ಯೂಮು. ಇದು ಆ್ಯಕ್ಚುಲಿ ಸ್ನಾನ ಮಾಡಬೇಕಾದ್ರೆ ಇಟ್ಕೊಳ್ಳೋಣ ಅಂತ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಇದು ಪರ್ಫ್ಯೂಮ್ ಬರ್ತಾ ಇದ್ರೆ ನಾವು ಸ್ನಾನ ಮಾಡೋಕ್ಕೆ ಎಷ್ಟೋ ನೆಮ್ಮದಿಯಾಗಿರುತ್ತೆ. ಅದಕ್ಕೋಸ್ಕರ ಇದು ತಗೊಂಬಂದಿರೋದು. ಇದು ಆ್ಯಕ್ಚುಲಿ ಮನೆಗೆ ಅಂತ ತಂದಿರೋದು. ಇಲ್ಲೂ ಸ್ವಲ್ಪ ಒಗೆಯೋ ಬಟ್ಟೆಗಳಿದ್ದಾವೆ, ಎಲ್ಲ ಒಗಿಬೇಕು. ಮತ್ತು ಇಲ್ಲಿ ಇನ್ನೇನಿಲ್ಲ, ಟಾಯ್ಲೆಟ್ ತೋರಿಸಿಲ್ಲಲ್ಲ. ಟಾಯ್ಲೆಟು ಇಲ್ಲೂ ದೊಡ್ಡ ಟಾಯ್ಲೆಟು, ಅಲ್ಲಿ ಎಷ್ಟಿದೆಯೋ ಅಷ್ಟೇ ದೊಡ್ಡದು ಟಾಯ್ಲೆಟು. ಅಲ್ಲಿಂದನೇ ತೋರಿಸು. ಏನು ವಾಶ್ರೂಮ್ ಎಲ್ಲ ಹಿಂಗೆ ತೋರಿಸು, ತುಂಬ ಹತ್ರದಿಂದ ಏನು ತೋರಿಸೋದು ಬೇಡ. ಇಲ್ಲೂ ಗೀಸರ್ ಒಂದು ಕೊಟ್ಟಿದ್ದಾರೆ, ಬಕೆಟು, ಮತ್ತು ಸ್ವಲ್ಪ ಅದು ಇದೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಇದು ಪರ್ಫ್ಯೂಮು ಇಲ್ಲಿ ಇಕ್ಕಿದ್ದಾರೆ. ಇದೇನು ಮಿನಿಸೋದಲ್ಲಿ ತೊಗೊಂಡಿತ್ತಾನೆ. ಇದು ಮಿನಿಸೋದಲ್ಲಿ ಚೆನ್ನಾಗಿದೆ ಪರ್ಫ್ಯೂಮ್, ಟ್ರೈ ಮಾಡಿ. ಚೆನ್ನಾಗಿದೆ ತಾನೆ, ಅಂತೈತೆ, ಚೆನ್ನಾಗಿದೆ. ಮತ್ತು ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ನಾನೇ ಯೂಸ್ ಮಾಡೋದು. ಆ ಕಡೆ ವಾಶ್ರೂಮಲ್ಲಿ ಅವ್ನು ಯೂಸ್ ಮಾಡ್ತಾನೆ, ಈ ಕಡೆ ವಾಶ್ರೂಮ್ ನಾನು ಯೂಸ್ ಮಾಡ್ತೀನಿ. ಅಷ್ಟೇನ, ಇದು ಈ ರೂಮ್ ಟೂರ್ ಅಷ್ಟೇ. ಇನ್ನೇನಿದ್ರು ಮೇಲೆ ಟೆರೆಸ್ಸು. ನನಗೆ ಆಲ್ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಟೆರೆಸ್ಸು. ಮತ್ತು ನಮ್ಮ ಬೇಬಿ ಕ್ಯಾಂಡಿಗೂ ಅಷ್ಟೇ, ನನಗೂ ಅಷ್ಟೇ. ಬನ್ನಿ ಮೇಲೆ ತೋರಿಸ್ತೀನಿ. ಸ್ವಲ್ಪ ಟೆಂಪ್ರೇಚರ್ ನೋಡ್ಕೊಂತ. ಇಲ್ಲೂ ಒಂದು ವಿಂಡೋ ಇದೆ, ಏನಾದರೂ ಗಾಳಿ ಬೇಕು ಅಂದರೆ ಇದು ಮಾಡೋಕ್ಕೆ. ಮತ್ತು ಇಲ್ಲಿ ಪೈಪ್ ಇಟ್ಟಿದ್ದೀರಿ, ಏನಾದರೂ ಕಾರ್ ತೊಳೆಯೋದಕ್ಕೆ, ಅದಕ್ಕೆ ಇದಕ್ಕೆ ಪೈಪ್ ಬೇಕಾಗುತ್ತೆ ಅಂತ. ಬಾರ್ಬಿಕ್ಯೂದು ಸ್ಟ್ಯಾಂಡ್ ಐತೆ. ಮ್ಯಾಟ್ಸ್ ಎಲ್ಲ ಒಗ್ದಾದ್ಮೇಲೆ ಇಲ್ಲೇ ಇಡೋದು, ಬೇಕು ಅಂದಾಗ ಎತ್ಕೊಂಡು ಹೋಗೋದು. ಒಂದು ಬಕೆಟ್ ಎಮರ್ಜೆನ್ಸಿಗೆ ಇಟ್ಟಿದ್ದೀನಿ. ಮತ್ತು ಬಿಸಿಲು ತುಂಬ ಇದ್ದಾಗ ಸ್ಲಿಪ್ಪರ್ ಹಾಕೊಂಡು ಹೋಗೋಕ್ಕೆ ಒಂದು ಸ್ಲಿಪ್ಪರ್ ಇಲ್ಲಿ ಎಮರ್ಜೆನ್ಸಿಗೆ ಮೇಲೆ ಇಟ್ಟಿರೋದು. ಬನ್ನಿ, ಇದು ಬೆಳಿಗ್ಗೆ ರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈಗ ಬಿಸಿಲಿದೆ. ಬಿಸಿಲು ಒಂದು ಬಟ್ಟೆ ಹಾರಾಕಕ್ಕೆ ಮಾತ್ರ ಸೂಪರ್ ಇದು. ಮತ್ತು ನಾವೇನಾದರೂ ಬರಬೇಕು ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿಯಲ್ಲಿ ಬಂದರೆ ತಂಪು ಗಾಳಿ ಬರುತ್ತೆ. ಎಷ್ಟೋ ಪಕ್ಷಿಗಳು ಓಡಾಡ್ತವೆ. ನೋಡಿ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. ದೊಡ್ಡದಾಗಿ ಜಾಗ ಐತೆ. ಇಲ್ಲೆಲ್ಲ ಪಾಟ್ಸು ಅದು ಇದು ಎಲ್ಲ ಇದೆ. ಮತ್ತು ಇಲ್ಲೆಲ್ಲ ನಾನು, ಬೇಬಿ ಕ್ಯಾಂಡಿ, ಫ್ರಾನ್ಸಿಸ್ಸು ಎಲ್ಲ ಕುತ್ಕೊಳ್ಳೋಕ್ಕೆ, ಚಿಲ್ಲಾಗೋಕ್ಕೆ ನಾನು ಡೈಲಿ ಇಲ್ಲೇ ಬರೋದು. ಈ ಚೇರ್ ಚೆನ್ನಾಗಿರೋ ಚೇರ್ ತರ್ಬೋದು, ಬಟ್ ಬಿಸಿಲಿಗೆ ಹೆಂಗೋ ಒಣಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಚೇರ್ ತರಿಸಿದ್ದೀನಿ. ಮತ್ತು ಇದು ತುಂಬ ಚೇರ್ಸ್ ಇದೆ ಇಲ್ಲಿ, ಯಾಕಂದರೆ ಯಾರಾದರೂ ಬಂದರೆ ನಮ್ಮ ಮನೆಗೆ ಮೇಲೇನಾದರೂ ಕುತ್ಕೊಂಡು ಚಿಲ್ ಮಾಡೋಕ್ಕೆ ಏನಾದರೂ ಆದರೆ ಅದಕ್ಕೆ ಒಂದು 5-6 ಚೇರ್ಸ್ ಏನೋ ಇಟ್ಟಿದ್ದೀನಿ. ಇದೆಲ್ಲ ಚಿಲ್ ಮಾಡೋಕ್ಕೆ. ನೋಡಿ ಇಷ್ಟು ಸ್ಪಾಟ್. ಬೆಳಿಗ್ಗೆ ರಾತ್ರಿಯಲ್ಲಿ ಪಕ್ಷಿಗಳೆಲ್ಲ ಚೆನ್ನಾಗಿರುತ್ತೆ. ಈ ಕಡೆ ಬನ್ನಿ, ಅಲ್ಲಿ ನೀರು ನೋಡಿ ಎಷ್ಟು ಚೆನ್ನಾಗಿದೆ. ಆ ನೀರೆಲ್ಲ ಕಾಣಿಸುತ್ತೆ ನೀರು ನೋಡೋಕ್ಕೆ. ಮತ್ತು ಈ ಕಡೆ ಮನೆಗಳಿದೆ, ಈ ಕಡೆ ಗಿಡ ಮರಗಳಿದೆ. ಬೆಳಿಗ್ಗೆ ಹೊತ್ತಲ್ಲಿ ಪಕ್ಷಿಗಳ ಸೌಂಡು ಸೂಪರಾಗಿ ಕೇಳಿಸುತ್ತೆ. ನನಗೆ ತುಂಬ ಫೇವ್ರೆಟು. ನನಗೆ ಇದು ಸೆಲೆಕ್ಟ್ ಮಾಡೋ ಮೇಯ್ನ್ ರೀಸನ್ನು, ಈ ಮನೇನ ನಾವು ಆಲ್ಮೋಸ್ಟ್ ತುಂಬ ಮನೆ ಚೆಕ್ ಮಾಡಿಬಿಟ್ರಿ. ನಮಗೆ ರೆಂಟ್ ತುಂಬಾ ಜಾಸ್ತಿ ಇತ್ತು, 2 BHK ತುಂಬ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಈ ಮನೆ ನಮಗೆ ಬಜೆಟಲ್ಲಿ ಸಿಕ್ತು. ಅದಕ್ಕೋಸ್ಕರ ಈ ಮನೇನ ಸೆಲೆಕ್ಟ್ ಮಾಡಿದ್ದು. ಮತ್ತು ಎಲ್ಲ ಕಡೆನೂ ಆಲ್ಮೋಸ್ಟ್ ತುಂಬ ಕಡೆ ನಿಮಗೂ ಗೊತ್ತಿರುತ್ತೆ, ಪೆಟ್ಸನ್ನ ತುಂಬ ಕಡೆ ಅಲೋ ಮಾಡಲ್ಲ. ಅದಕ್ಕೋಸ್ಕರ ಈ ಬಿಲ್ಡಿಂಗ್ ನೋಡಿದ್ದು. ಬಿಲ್ಡಿಂಗಲ್ಲಿ ಇಟ್ಕೊಳ್ಳೋದು ಕಷ್ಟನೇ, ಆದರೆ ನಮಗೆ ಇದು ಮೇಲೆ ಇಂಡಿಪೆಂಡೆಂಟು ಫುಲ್ಲು. ಕೆಳಗಡೆ 2 ಫ್ಲೋರ್ ಇದೆ, ಅದೆಲ್ಲ ಸಪ್ರೇಟ್ ಮನೆ. ಬಟ್ ಇದು ಮಾತ್ರ ಇಂಡಿಪೆಂಡೆಂಟು. ನಮ್ಗೇನಾದರೂ ಬೇಕು ಅಂದಾಗ ನಾವು ಬೇಬಿ ಕ್ಯಾನಿನ ಮೇಲೆ ಕರ್ಕೊಂಡು ಹೋಗ್ಬೋದು, ಇಲ್ಲಿ ಆಡಿಸ್ಬೋದು. ಎಲ್ಲ ಸ್ವಲ್ಪ ಅವ್ರಿಗಿಲ್ಲೇ ಚೆನ್ನಾಗಿದೆ ಪೀಸ್ಫುಲ್ಲಾಗಿ. ಅದಕ್ಕೋಸ್ಕರ ಈ ಮನೇನ ಸೆಲೆಕ್ಟ್ ಮಾಡಿದ್ರಿ. ಇನ್ನೊಂದು ಮೇಯ್ನ್ ಏನಂದರೆ, ನಾವು ಹೋಗ್ಬಿಟ್ಟು ನಾನು ದೇವ್ರನ್ನೆಲ್ಲ ಸ್ವಲ್ಪ ಜಾಸ್ತಿ ನಂಬ್ತೀನಿ. ಫಸ್ಟು ಪ್ರೇಯರ್ ಮಾಡಿ, ನೀನು ತುಂಬ ಮನೆ ಹುಡುಕಿ ನಮಗೂ ಸಾಕಾಗ್ಬಿಟ್ಟು ನಾವು ಫಸ್ಟು ಪ್ರೇಯರ್ ಮಾಡಿ, ನೀನು ಯಾವ ಫಸ್ಟು ಮನೆ ತೋರಿಸಿ ಆ ಮನೆನೇ ಸೆಲೆಕ್ಟ್ ಮಾಡ್ಕೊತೀರಿ ನಾವು ಅಂತೇಳ್ಬಿಟ್ಟು
ತಮಿಳ್ನಾಡಲ್ಲಿ ವೇಲಂಗಣಿಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡ್ಕೊಂಡು ಅಯ್ಯೋ ನಮ್ಗೆ ಯಾವ ಮನೆನೂ ಸಿಕ್ಕಿಲ್ಲ, ನಮ್ಗೆ ಅಡ್ಜಸ್ಟ್ ಆಗೋ ಥರ ಮನೆ ತೋರಿಸು, ಫಸ್ಟಲ್ಲೇ ನೀನು ಯಾವ ಮನೆ ತೋರಿಸಿ ಆ ಮನೆನೇ ನಾವು ಸೆಲೆಕ್ಟ್ ಮಾಡ್ಕೊತೀರಿ ಅಂದಿದ ತಕ್ಷಣ ಫಸ್ಟು ಬಂದಿದ ತಕ್ಷಣ ನಮಗೆ ತೋರಿಸಿದ ಈ ಮನೆ ತುಂಬ ಇಷ್ಟ ಆಗ್ಬಿಡ್ತು. ಕಿಚನ್ ಒಂದು ಚಿಕ್ಕದಾದ್ರೂ ನನ್ಗೆ ಇವಾಗ ಅಡ್ಜಸ್ಟ್ ಆಗ್ಬಿಟ್ಟೈತೆ. ಅದು ಬಿಟ್ಟು ಗಾಡಿಗೆ ನಮ್ಮದು ಎಲೆಕ್ಟ್ರಿಕ್ ಗಾಡಿ ಇರೋದ್ರಿಂದ ಚಾರ್ಜಿಂಗ್ ಬೇಕಿತ್ತು, ಮತ್ತು ಇವರಿಬ್ಬರದ್ದೇ ಮೇಯ್ನು, ಎಲ್ಲೂ ಅಷ್ಟು ಅಲೋ ಮಾಡಲ್ಲ, ಮತ್ತು ಪೆಟ್ಸ್ನ ಇಷ್ಟಪಡೋರು ಇರಬೇಕು, ಓನರು ತುಂಬ ಒಳ್ಳೆಯವರು ಇರಬೇಕು. ಅದಕ್ಕೋಸ್ಕರ ನೋಡಿ ಈ ಮನೆನ ಸೆಲೆಕ್ಟ್ ಮಾಡಿದ್ದು. ಈ ಮನೇಲಿ ಬಂದಾಗಿಂದ ಆಲ್ಮೋಸ್ಟ್ ಪಾಸಿಟಿವೇ ಜಾಸ್ತಿ ಬಂದಿದೆ ತಾನೆ. ಏನು ಮೇಯ್ನು ಇನ್ನೊಂದೇನಂದ್ರೆ ಓನರ್ ತುಂಬಾ ಒಳ್ಳೆಯವರು. ಏನಾದ್ರೂ ಪ್ರಾಬ್ಲಮ್ ಆದ್ರೂ ನಮ್ಗೆ ಏನೇ ಇದಾದ್ರೂ ಎಲ್ಲನೂ ಅರ್ಥ ಮಾಡ್ಕೊಂತಾರೆ, ಎಲ್ಲನೂ ಇದ್ ಮಾಡ್ತಾರೆ, ಎಲ್ಲ ಫೋನ್ ಮಾಡಿ ಇದ್ ಮಾಡ್ತಾರೆ. ಯಾವ್ದಕ್ಕೂನು ಜಾಸ್ತಿ ಇದ್ ಮಾಡಲ್ಲ ಅವರು. ಸ್ವಲ್ಪ ನಾವು ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ಸು ಆಯ್ತು, ಬಟ್ ಓನರ್ ಅದನ್ನೆಲ್ಲ ನಾರ್ಮಲ್ ಆಗೇ ತಗೊಂಡ್ರು. ಅವ್ರ ಡ್ಯಾಡಿನ ಬಂದಿದ್ದಿದ್ದು ಅವತ್ತು. ಅವ್ರ ಡ್ಯಾಡಿನೇ ಆಗ್ಲಿ ಓನರೇ ಆಗ್ಲಿ ತುಂಬಾ ಒಳ್ಳೆಯವರು. ಅದಕ್ಕೆ ನಮ್ಗೆ ಅವ್ರು ಆಮೇಲೆ ಇಲ್ಲಿ ಬಂದು ಸ್ಟೇ ಆಗ್ತಾರಂತೆ. ಅವ್ರು ಇವಾಗ ಎಲ್ಲೋ ಇದ್ದಾರೆ ಬೇರೆ ಕಡೆ, ಅದಾದ್ಮೇಲೆ ಇಲ್ಲೇ ಬಂದು ಸ್ಟೇ ಆಗ್ತಾರೆ. ಅವಾಗ ನಾವು ಖಾಲಿ ಮಾಡ್ಬೇಕು, ಅಷ್ಟವರೆಗೂ ಇಲ್ಲಿ ನೆಮ್ಮದಿಯಾಗಿರೋಣ ಅಂತ ಬಂದಿದ್ದೀವಿ. ಈ ಮನೆಗೆ ಬಂದಾಗಿಂದ ತುಂಬಾ ಪಾಸಿಟಿವ್ನೆಸ್ ಇದೆ, ತುಂಬಾ ಚೆನ್ನಾಗಿದ್ದೀರಿ ನಾವು. ಮತ್ತೆ ಇನ್ನೇನು ಹೇಳೋಣ, ನೀನೇನಾದ್ರೂ ಹೇಳು ಇರು, ನಿನ್ಗೆ ಈ ಮನೆದೇನಾದ್ರೂ ಹೇಳು, ನಿನ್ಗೇನ್ ಅನಿಸ್ತು? ನನಗೆ ಇಷ್ಟ ಆಯ್ತು ಮನೆ. ಬಾ ಈ ಕಡೆ ಬಾ, ಅಲ್ಲಿ ಬೆಳಕಿರೋದ್ರಿಂದ ನಿನ್ಗೆ ಹೇಳು. ನನಗೂ ಇಷ್ಟ ಆಯ್ತು ಮನೆ. ನಾನು ಫಸ್ಟ್ ಮನೆ ನೋಡಿದಾಗ ಕೆಳಗಡೆ ನೋಡಿದ್ದು, ಫಸ್ಟ್ ಫ್ಲೋರ್, ಅದೇ ತುಂಬಾ ಇಷ್ಟ ಆಯ್ತು. 2 BHK. ನನಗೆ ಈ ಆಪ್ಷನ್ ಇದೆ ಅಂತಾನೆ ನನ್ಗೆ ಗೊತ್ತಿದ್ದಿಲ್ಲ, ಯಾಕಂದ್ರೆ ನಾವು ಹುಡುಕ್ತಾ ಇದ್ದೀವಿ ಕೂಡ 2 BHKನೇ. ಸೊ ಅವ್ರು ನಾಯಿಗಳು ಇಟ್ಕೋತಾರೆ ಇಲ್ಲ ಅನ್ನೋದು ಸೆಕೆಂಡ್ರಿ. ನಾವು ಫಸ್ಟ್ ಒಂದು ಮನೆ ಖಾಲಿ ಇದೆ ನೋಡೋಣ ಅಂತ ಬಂದಿದ್ದು. ಯಾವಾಗ ಅವರು ನಮ್ಮ ಹತ್ರ ನಾಯಿಗಳಿದೆ ಅಂತ ಕೇಳ್ಬಿಟ್ಟು ನಿಮಗೆ 3 BHK ನಿಮ್ಗೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ರು, ನಿಮ್ಗೆ 3 BHK ಸೂಟ್ ಆಗ್ಬೋದು, ಅದನ್ನ ಒಂದ್ಸತಿ ನೋಡಿ ಅಂತ ಅವರೇ ನಮ್ಗೆ ಸಜೆಸ್ಟ್ ಮಾಡಿದ್ರು ಓನರು. ಅವ್ರು ಸಜೆಸ್ಟ್ ಮಾಡಿದ್ ಕೂಡ ಒಂದ್ ಕಡೆ ಒಳ್ಳೇದೇ ಆಯ್ತು. ಅವ್ರು ಸಜೆಸ್ಟ್ ಮಾಡಿದ್ಕೆ ನಾವು ಬಂದು ನೋಡಿದ್ರಿ, ನಮ್ಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿತ್ತು ಅಂತ ಫೀಲ್ ಆಯ್ತು. ಮೇಲೆ ಟೆರೇಸ್ ಆಕ್ಸೆಸ್ ಬೇರೆ ನಮಗೆ ಮಾತ್ರ ಇದೆ. ಸೊ ಅವರೇ ನಮ್ಗೆ ಹೇಳಿದ್ದು ನಿಮ್ಮ ನಾಯಿಗಳು ಇಟ್ಕೊಳೋದಾದ್ರೆ ಇದು ಬೆಸ್ಟ್ ಇರುತ್ತೆ ನೋಡಿ ಅಂತ. ಸಜೆಸ್ಟ್ ಮಾಡಿದ್ದು ಒಳ್ಳೇದಾಯ್ತು, ನಮಗೆ ಸಿಕ್ಕಿದ್ದು ಕೂಡ ಅದರಿಂದನೇ. ಇಲ್ಲಾಂದ್ರೆ ನಾವು ಬೇರೆ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ನೋಡ್ಕೊಂಡು ಹೋಗ್ಬಿಡ್ತಾ ಇದ್ರಿ, ಮನೆ ಚಿಕ್ಕದಿದೆ ಅಂತ. ಸೊ ಒಂದ್ ಕಡೆ ಎಲ್ಲಾನು ಒಳ್ಳೇದೇ ಆಯ್ತು ಅಂತ ಅನ್ಕೊಂತೀನಿ ನಾನು. ಸೊ ಅದಕ್ಕೆ ಇವಾಗ ನಾವು ಇಲ್ಲಿದ್ದೀವಿ ಈ ಸ್ಟೇಜಲ್ಲಿ. ಸೊ ಚೆನ್ನಾಗಿದೆ ಮನೆ, ನನಗೆ ತುಂಬಾ ಇಷ್ಟ ಆಯ್ತು. ನನಗೆಲ್ಲ ಇವ್ರಿಗೂ ಇಷ್ಟ ಆಗಿದೆ ಮನೆ. ನೋಡು ಏನ್ ಆರಾಮಾಗವ್ರೆ. ಫಸ್ಟ್ ಇರೋ ಮನೆನೂ ತುಂಬಾನೇ ಚೆನ್ನಾಗಿತ್ತು, ಬಟ್ ಅಲ್ಲಿ ವಾಟರ್ ಪ್ರಾಬ್ಲಮ್ ಜಾಸ್ತಿ ಇತ್ತು. ಇಲ್ಲಿ ಏನು ಆತರ ಏನು ಇಲ್ಲ, ಆರಾಮಾಗಿದ್ದೀರಿ ನಾವು, ತುಂಬಾ ನೆಮ್ಮದಿಯಾಗಿದ್ದೀರಿ. ಆರಾಮಾಗಿ ಇವನು ಮಲ್ಗಿ ಎದ್ದೊಳ್ತಾನೆ, ನಾನು ಆರಾಮಾಗಿರ್ತೀನಿ, ಎಲ್ಲ ಚೆನ್ನಾಗಿದೆ. ಇಷ್ಟು ಆ ಮನೇಲಿ ಇರ್ಬೇಕಾದ್ರೆ ಭಯ ಆಗ್ತಾ ಇತ್ತೇನೋ, ಬಟ್ ಈ ಮನೆಯಲ್ಲಿ ಫುಲ್ಲು ಇಷ್ಟು ದೊಡ್ಡ ಮನೆ ಆದ್ರೂ ನನ್ಗೆ ಭಯ ಜಾಸ್ತಿ, ಬಟ್ ಅಷ್ಟು ಭಯ ಆಗಲ್ಲ. ಯಾವಾಗೋ ಒಂದ್ಸರಿ ಅಮಾವಾಸ್ಯೆ ಹುಣ್ಣಿಮೆಗೆ ಅಷ್ಟೇ ಭಯ ಆಗೋದು. ಸೇಫ್ಟಿ ಕೂಡ ಇದೆ, CCTV ಕ್ಯಾಮೆರಾ ಇದೆ, ಮೇಲೆ ಯಾರು ಬರೋದು ಹೋಗೋದಲ್ಲ ಎಲ್ಲ ಕ್ಯಾಪ್ಚರ್, ಎಲ್ಲ ರೆಕಾರ್ಡ್ ಆಗುತ್ತೆ, ಭಯ ಇಲ್ಲ. ಎಲ್ಲರ ಹತ್ರನು ಬೀಗ ಇದೆ, ಎಲ್ಲರೂ ಲಾಕ್ ಮಾಡ್ತಾರೆ. ಸೊ ಯಾವ್ದು ಕೇರ್ಲೆಸ್ ಅಂತ ಏನೂ ಆಗಲ್ಲ. ಸೊ ಸೇಫ್ಟಿ ಕೂಡ ಇದೆ. ನಾನು ಒಂದೊಂದ್ಸತಿ ಮನೇಲಿ ಇರಲ್ಲ, ಆಫೀಸ್ಗೆ ಹೋಗಿರ್ತೀನಲ್ಲ, ಅಂತ ಟೈಮಲ್ಲಿ ಭಯ ಇಲ್ದಿರ ಆರಾಮಾಗಿರ್ಬೋದು, ಎಲ್ಲ ಲಾಕ್ ಆಗಿರುತ್ತೆ, ಯಾರು ಅಷ್ಟೇ. ಅದಕ್ಕೆ ನಮ್ಗೆ ಈ ಮನೆ ತುಂಬಾ ಇಷ್ಟ ಆಗೋಯ್ತು. ಅದಕ್ಕೋಸ್ಕರ ಗೊತ್ತಿಲ್ಲ ನಾವು ಎಷ್ಟು ದಿನ ಇರ್ತಿರೋ ಇಡೋಣ ಅಂತ ಹೇಳ್ಬಿಟ್ಟು, ನಮ್ಗೆ ಇದು ನಿಜವಾಗ್ಲೂ ಸ್ವಂತ ಮನೆ ತರಾನೇ ಫೀಲ್ ಆಗಿದ್ದೀರಿ ನಾವು. ಇನ್ ಕೇಸ್ ಏನಾದ್ರು ಮನೆ ಕಟ್ಕೊಳೋ ತರ ಇದ್ರೆ ಅಟ್ಲೀಸ್ಟ್ ಸಿಂಪಲ್ ಆಗಿದ್ರು ಈ ತರನೇ ಕಟ್ಕೊಳೋಣ. ಈ ತರ ಅಲ್ಲ, ಇದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಕಟ್ಕೊಂತೀರಿ. ಸಿಂಪಲ್ ಆಗಿ ನಾನು ಹೇಳಿದ್ದು ಲಕ್ಸುರಿ ಆಗಲ್ಲ, ಸಿಂಪಲ್ ಆಗಿ ಅಟ್ಲೀಸ್ಟ್ ಈ ತರ ಆದ್ರೂ ಕಟ್ಕೋಬಹುದು ಸಿಂಪಲ್ ಆಗಿ ಅನ್ನೋ ಒಂದು, ಇದು ಕಟ್ಕೊಂಡಿದ್ರೆ ಹಿಂಗೆ ಇರ್ತಾ ಇತ್ತು ಅನ್ನೋ ಒಂದು ಎಕ್ಸಾಂಪಲ್ ಅಷ್ಟೇ. ಇನ್ನೂ ತುಂಬಾ ಆಸೆ ಇದೆ ಬೇರೆ ಬೇರೆ ತರ ಕಟ್ಕೋಬೇಕಂತ, ಅದಕ್ಕೆಲ್ಲ ಟೈಮ್ ಬಂದಾಗ ನೋಡೋಣ. ಬಟ್ ಈ ಮನೆ ತುಂಬಾ ಇಷ್ಟ ಆಯ್ತು. ನಾವು ಇರೋವರೆಗೂ ಚೆನ್ನಾಗಿರ್ಬೇಕು. ಯಾವಾಗ ಹೋಗ್ತಿರೋ ಗೊತ್ತಿಲ್ಲ ನಮ್ಗೆ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ನಮ್ಮ ಮನೆ ಹೋಮ್ ಟೂರ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದ್ರೂ ವಿಡಿಯೋಸ್ ಚೆನ್ನಾಗಿರೋದನ್ನ ಹೇಳ್ತಾ ಇರ್ತೀನಿ. ಇನ್ನೊಂದು ರಿಕ್ವೆಸ್ಟ್, ತುಂಬಾ ಜನ ಬೇರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇದೇ ತರ ಹೊಸ ವಿಡಿಯೋಗಳು ನಾವು ಮಾಡೋ ವಿಡಿಯೋಗಳೆಲ್ಲ ನಿಮ್ಗೆ ಅಪ್ಡೇಟ್ ಬರ್ತಾ ಇರ್ತದೆ, ಅದು ಕೂಡ ನೋಡಿ, ಬೇಜಾರೇನಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ ಅಷ್ಟೇ. ಈ ವಿಡಿಯೋ